ಪ್ರಸನ್ನನಾಗಿ ಬಂದಿದ್ದಾನೆ. ಒಳ್ಳೆಯ ದೇವರು ನಮ್ಮ ಮಧ್ಯದಲ್ಲಿ ಪ್ರಸನ್ನನಾಗಿದ್ದಾರೆ. ಆ ಪ್ರಸನ್ನತೆಯನ್ನು ನಾವು ನಿಮ್ಮ ಪ್ರಸನ್ನತೆಯನ್ನು ಅರ್ಪಿಸುತ್ತೇವೆ. ನಿಮ್ಮ ಕರದಲ್ಲಿ ರಚನೆ, ನಿಮ್ಮ ಪ್ರಸನ್ನ ನಮ್ಮನ್ನು ಮುಚ್ಚಿಕೊಳ್ಳಲಿ ರಚನೆ, ನಿಮ್ಮ ಪ್ರಸನ್ನತೆ ನಮ್ಮನ್ನು ಮುಚ್ಚಿಕೊಳ್ಳಲಿ. ನಿಮಗೆ ಸ್ತೋತ್ರ ರಚನೆ, ನಿಮಗೆ ಸ್ತೋತ್ರ ರಚನೆ, ನಿಮಗೆ ಮಹಿಮೆ ಅಪ್ಪ. ಅಪ್ಪ ನಿಮಗೆ ಸ್ತೋತ್ರ ರಚನೆ. ನಿನ್ನ ಪ್ರಸನ್ನತೆಯಲ್ಲಿ ರೆಕ್ಕೆ ಇಲ್ಲದೆ ಹಾರುವೆ, ನಿನ್ನ ಸಮ್ಮುಖದಲ್ಲಿ ಕೊರತೆ ಇಲ್ಲದೆ ಬಾಳುವೆ, ಮಾತಾಡಲಿ. ಯಾಕಂದ್ರೆ ಆ ಒಳ್ಳೆ ದೇವರನ್ನು ಆ ಪ್ರಸನ್ನತೆಯೊಂದಿಗೆ ನಾವು ಆರಾಧಿಸಬೇಕಾದ್ರೆ ದೇವರ ಮಹಿಮೆ ನಮ್ಮನ್ನು ಆರಿಸಿಕೊಳ್ಳುತ್ತದೆ. Hallelujah. Thank you, Father. Thank you, Father. Thank you, Jesus. Hallelujah. ನಿನ್ನ ಪ್ರಸನ್ನತೆಯಲ್ಲಿ ರೆಕ್ಕೆ ಇಲ್ಲದೆ ಹಾರುವೆ, ನಿನ್ನ ಸಮ್ಮುಖದಲ್ಲಿ ಕೊರತೆ ಇಲ್ಲದೆ ಬಾಳುವೆ. ನಿನ್ನ ಪ್ರಸನ್ನತೆಯಲ್ಲಿ ರೆಕ್ಕೆ ಇಲ್ಲದೆ ಹಾರುವೆ, ನಿನ್ನ ಸಮ್ಮುಖದಲ್ಲಿ ಕೊರತೆ ಇಲ್ಲದೆ ಬಾಳುವೆ. சபை முழுவதுமாய் உம்முடைய மகிமையின் பிரசன்னம்
ಯೇಸುವೆ ನன்றಿ ರಾಜ. ಹಲ್ಲೆಲೂಯಾ. ಜೋರಾಗಿ ಇನ್ನೊಂದ್ಸಲ ಕರಗಳ ತಟ್ಟೋಣ. ದುರ್ಗವಾಗಿದ್ದಾರೆ, ಕೋಟೆಯಾಗಿದ್ದಾರೆ, ಆಶ್ರಯವಾಗಿದ್ದಾರೆ, ನಮ್ಮ ಸ್ನೇಹಿತನಾಗಿದ್ದಾರೆ. ಹಲ್ಲೆಲೂಯಾ. ಈ ದಿನ ಎಷ್ಟೋ ಸಂತೋಷವಾದ ದಿನ ಗೊತ್ತಾ? ನಿಮಗೂ ನಮಗೂ ಎಷ್ಟೋ ದೇವರು ಮಾಡಿದ ಉಪಕಾರ. ಯಾಕಂದ್ರೆ ಅವರ ಶರೀರವು, ಅವರ ರಕ್ತವು ನಮ್ಮ ಶರೀರಕ್ಕೆ ಹೋಗ್ತಾ ಇದೆ. ದೇವರ ವಾಕ್ಯ ಹೇಳುತ್ತದೆ, ಇದನ್ನು ತಿನ್ನುವವನು, ಪಾನ ಮಾಡುವವನು ಸತ್ತರೂ ಬದುಕುವನೆಂದು. ಯಾಕಂದ್ರೆ ಆ ಭಾಗ್ಯ ನಮಗೆ ದೊರಕಿದೆ. ಎಷ್ಟೋ ಜನಕ್ಕೆ ಆ ಭಾಗ್ಯ ಇಲ್ಲ, ಎಷ್ಟೋ ಜನಕ್ಕೆ ಆ ಆಶ್ರಯ ದೇವರಿಲ್ಲ. ಹಲ್ಲೆಲೂಯಾ. ದೇವರು ನಿಮಗೂ ನಮಗೂ ಕೊಟ್ಟಿದ್ದಾನೆ. ಪ್ರೀತಿಯ ಸಹೋದರನೇ ಸಹೋದರೇ, ಆ ದೇವರು ನಾವು ಸಂತೋಷವಾಗಿ ಆರಾಧಿಸೋಣ, ಆ ದೇವರ ಮನ ತುಂಬಿ ಆರಾಧಿಸೋಣ, ಆ ದೇವರ ಗಂಭೀರವಾಗಿ ಆರಾಧಿಸೋಣ. ಹಲ್ಲೆಲೂಯಾ. ಯಾಕಂದ್ರೆ ಇವತ್ತು ನನ್ನ ದೇವರು ಜೀವಿಸುವಂತ ದೇವರಾಗಿದ್ದಾರೆ. ನನ್ನ ದೇವರು ಜೀವಿಸುವಂತ ದೇವರಾಗಿದ್ದಾನೆ. ಅವರ ಶರೀರವು, ಅವರ ರಕ್ತ ನನ್ನೊಳಗೆ ಬರುವುದಕ್ಕಾಗಿ ನಾನು ಸಂತೋಷದ ದೇವರನ್ನ ಆರಾಧಿಸ್ತೇನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಈ ಆರಾಧನೆ ಮಾಡಬೇಕಾದ್ರೆ ದೇವರ ಕರದಲ್ಲಿ ಒಪ್ಪಿಸ್ಕೊಡೋಣ, ದೇವರ ಕರದಲ್ಲಿ ಒಪ್ಪಿಸ್ಕೊಡೋಣ. ದೇವರೇ, ನಿಮ್ಗೆ ಇಷ್ಟವಿಲ್ಲದ ಕಾರ್ಯಗಳು ಏನೋ ಮಾಡಿದ್ದಾರೆ, ನಿಮಗೆ ಇಷ್ಟವಿಲ್ಲದ ಕಾರ್ಯಗಳು ಏನೋ ನನ್ನ ಕಣ್ಗಳು, ನನ್ನ ಬಾಯಿಗಳು, ನನ್ನ ಕೈಗಳೇನೋ ಮಾಡಿದರೆ ಒಮ್ಮೆ ನನ್ನ ಕ್ಷಮಿಸಪ್ಪ, ನಮ್ಮನ್ನು ಪರಿಶುದ್ಧಪಡಿಸು ದೇವರೇ. ಹಲ್ಲೆಲೂಯಾ. ಆರಾಧನೆ ಸಮಯದ ನಾವು ಹೇಳ್ಬೇಕಾದ್ರೆ, ನಮ್ಮನ್ನ ನಾವು ಅರಿಕೆ ಮಾಡ್ಬೇಕಾದ್ರೆ ದೇವರ ಪ್ರಸನ್ನತೆ ನಮ್ಮ ಮುಚ್ಚಿಕೊಳ್ತದೆ. ಆಶ್ರಯ ದೇವರಾಗಿ ನಮ್ಮ ಮಧ್ಯದಲ್ಲಿ ಇಳಿದು ಬರುವಂತ ದೇವರಾಗಿದ್ದಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಸಂತೋಷದಿಂದ ದೇವರನ್ನ ಆರಾಧಿಸೋಣ, ಸಂತೋಷವಾಗಿ ದೇವರನ್ನ ಆರಾಧಿಸೋಣ. ಹಲ್ಲೆಲೂಯಾ. ನನ್ನ ಉಸಿರಿರುವ ದಿನವೆಲ್ಲ ನಿನ್ನನ್ನೇ ಆರಾಧನೆ ಮಾಡುವೆ, ನಾ ಬದುಕಿರುವ ಕ್ಷಣವೆಲ್ಲ ನಿನ್ನನ್ನೇ ಎಂದೆಂದು ಕೊಂಡಾಡುವೆ ಎಂದು ಮಾತನಾಡಿ ದೇವರ ನಾಮ ಮಹಿಮೆ ಪಡಿಸೋಣ. ಹಲ್ಲೆಲೂಯಾ. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್. ನನ್ನ ಉಸಿರಿರುವ ದಿನವೆಲ್ಲ ನಿನ್ನ ಆರಾಧನೆ ಮಾಡುವೆ, ನಾ ಬದುಕಿರುವ ಕ್ಷಣವೆಲ್ಲ ನಿನ್ನ ಎಂದೆಂದು ಕೊಂಡಾಡುವೆ. ಹಲ್ಲೆಲೂಯಾ. ಸ್ತೋತ್ರ ಸ್ವಾಮಿ. ಮಹಿಮೆ
ಅವರ ಶಾಶ್ವತವಾದ ಪ್ರೇಮದಿಂದ ನಮ್ಮನ್ನು ಹೇಳ್ಕೊಂಡಿದ್ದಾರೆ. ಹಾಲೆಲೂಯ. ಆ ದೇವರು ಒಳ್ಳೆ ದೇವರಾಗಿದ್ದಾರೆ. ಆ ಒಳ್ಳೆ ದೇವರಾಗಿರೋದ್ರಿಂದನೇ ಅವರ ಶಾಶ್ವತವಾದ ಪ್ರೇಮ ನಮ್ಮ ಮೇಲಿದೆ, ಅವರ ಪ್ರಸನ್ನತೆ ನಮ್ಮ ಮೇಲಿದೆ. ಹಾಲೆಲೂಯ. ನಿತ್ಯವತ್ತರಿಗೆ ಅನೇಕ ಕಷ್ಟ ಬಂದರೂ ಬಿಡಿಸುವಂತ ದೇವರು ನಮ್ಮೊಂದಿಗಿದ್ದಾರೆ. ಯಾವುದೇ ಕಾರ್ಯಕ್ರಮಗಳಿಗೆ ನಾವು ಕುಂದು ಹೋಗದೆ ದೇವರನ್ನು ಆರಾಧಿಸಬೇಕಾದ್ರೆ ಎಲ್ಲಾ ಕಾರ್ಯಗಳಿಂದ ದೇವರು ಬಿಡಿಸುವಂತ ದೇವರಾಗಿದ್ದಾರೆ. ನಿನ್ನ ಪ್ರಸನ್ನತೆಗಾಗಿ ಸ್ತೋತ್ರ, ನೀನು ನಮ್ಮೊಂದಿಗೆ ಇದಕ್ಕಾಗಿ ಸ್ತೋತ್ರ ರಚನೆ, ನಿಮ್ಮ ಕೃಪೆ ನಮ್ಮನ್ನು ಆವರಿಸಿಕೊಂಡದಕ್ಕಾಗಿ ಸ್ತೋತ್ರ ರಚನೆ. ಎಲ್ಲ ಕಾರ್ಯವನ್ನು ನೀನು ಒಪ್ಪಿಸ್ಕೊಡ್ತೇನೆ ರಚನೆ, ನೀನೇ ಹೊಡೆ ತೆಗೆದುಕೋ ಯೇಸುವಿನ ಮುಖಾಂತರ ತಂದೆ. உம்முடைய ரட்சிப்புக்காக என் ஆத்துமா தவிக்கிறது. உம்முடைய வசனத்திற்கு காத்திருக்கிறேன் என்பதாய். அவர் எந்த சுச்சுவேஷன்ல இந்த வார்த்தையை சொல்றாருன்னா, கீழே சொல்றது, எப்பொழுது என்னை தேற்றுவீர் என்று உம்முடைய வாக்கின் மேல் இரக்கமாய் என் கண்கள் பூத்து போகிறது. புகையில் உள்ள துருத்தியை போல் ஆனேன். புகையில் உள்ள துருத்தினா அங்கே ஒரு நம்ம இருப்போம், நம்மளை சுற்றி ஒரு புகை இருந்தா அந்த இடத்துல நம்ம யாருடைய கண்ணுக்கும் தெரிய மாட்டோம். குழியில இறங்கினவர்களுக்கு போல ஆனேன்னு கூட ஒரு வசனத்துல அவர் சொல்றார். ஜனங்கள் எல்லாரும் அவருக்கு விரோதமா எழுப்பி நிற்கும் போது, ஜாதிகள் சொந்த ஜனங்கள் எல்லாரும் அவருக்கு விரோதமா எழுப்பி நிற்கும் போது, அதுக்கு கீழே வசனம் சொல்லுகிறது, என் உயிரை அவர்கள் மாட்டுக்குள்ள சற்றே தப்பிற்று என்பதாய். இப்பேற்பட்ட சூழ்நிலையிலே தாவீது கடந்து போகும்போது கூட அவர் சொல்ற ஒரு வார்த்தை 83ல சொல்றாரு, புகையில் உள்ள துருத்தியை போல் ஆனே, உமது பிரமாணங்களையோ மறக்கவில்லை. அப்பேற்பட்ட சுச்சுவேஷன்ல அவர் கடந்து போனா கூட அவர் வந்துட்டு அந்த வார்த்தைகளை, கர்த்தர் கொடுத்த அந்த கட்டளைகளையும் பிரமாணங்களையும் அவருக்கு வழிவாசல்களையும் அவர் ஒரு நாள் கூட மறக்கவே இல்லை. எப்படின்னா, சங்கீதம் 40வது சங்கீதம் 1:2 சொல்லுது, கர்த்தருக்காக பொறுமையுடன் காத்திருந்தேன், அவர் என்னிடமாய் சாய்ந்து என் கூக்குரலை கேட்டார் என்கிறார். அதுக்கு கீழே வசனத்துக்கு, தேவனை நோக்கி என் ஆத்துமா அமர்ந்திருக்கிறது, அவரே என் ரட்சிப்பு, என் ரட்சிப்பு அவர் வரும் என்று, அவரே என் கண்மலையும் என் ரட்சிப்பும் என் உயர்ந்த அடைக்கலமும் ஆனவர், நான் அதிகமாய் அசைக்கப்படுவதில்லை. எப்பேற்பட்ட சூழ்நிலைகள் அவருக்கு நேர்ந்தால் கூட அவர் அசைக்கப்படுவதே இல்லை. ஏன்னா அவர் தேவனுடைய பிரமாணங்களை அவர் மறக்கிறதே இல்லை. ஒரு வசனங்களிலும் அவருக்கு நடந்த சுச்சுவேஷனை வச்சு சொல்றாரு, இப்படியெல்லாம் நான் கடந்து போனா கூட உங்களுடைய வேதத்தை நான் மறக்கிறது இல்லை. சில நேரங்களில ஆண்டவர் வந்துட்டு நம்மளுக்கு எத்தனையோ வார்த்தைகளை சொல்லி, ஜீவனுள்ள வார்த்தைகளை சொல்லி நம்மளை தேற்றிருப்பார். நம்ம கடந்து போன பாதைகள் கருடுகோடா இருந்தா கூட அந்த நேரத்துல நம்ம சோர்ந்து போயிருப்போம். எலியாவை போல சோர்ந்து ஒரு குகைக்குள்ள படுத்திருந்தாலும் கூட தேவ தூதன் அந்த இடத்துல அப்பத்தை கொண்டு வந்து அவர் கொடுக்கும்போது அவர் சாப்பிட்டுட்டு அந்த இடத்துல திருப்தி ஆகுறாருன்னு வசனம் சொல்லுது. திருப்தி ஆனதுக்கு அப்புறம் கூட அவர் போய் மறுபடியும் தூங்கிடுறாரு. சில டைம்ல நம்ம கூட அப்படிதான், வசனங்கள் நம்மளை தேற்றக்கூடியதா இருக்கும், ஆனா அதை கேட்டு அந்த டைம்ல நம்மளை பலப்படுத்தி கொண்டு இருப்போம். அது கொஞ்ச நேரத்திலே நம்ம மறந்து மறுபடியும் நம்மளுடைய வழிகளிலே நம்ம சுமந்து கொண்டு இருப்போம். ஆனா தாவீது சொல்றாரு, உங்களுடைய வேதத்தை நான் மறக்கவே இல்லைம்மா. அதுக்கு கீழே வசனத்தோட, அடியனுடைய நாட்கள் எம்மாத்திரம், மனுஷனுடைய நாட்கள் எம்மாத்திரம், நீர் எண்ணுவதற்கு நாங்கள் எம்மாத்திரம் என்று வேதம் சொல்லுகிறது. ஹல்லேலூயா. அதே போல வசனம் 62ல கூட, 62வது வசனத்துல முதல் வாக்கியங்கள் சொல்லுகிறது, 11-12, கர்த்தாவே உம்முடைய நாமத்தின் நிமித்தம் என்னை உயிர்ப்பியும், உம்முடைய நீதியின்படி என் ஆத்துமாவை இடுக்கத்திற்கு நீங்களாக்கிடுகிறேன், உம்முடைய கிருபையின்படி என் சத்துருக்களை அழித்து என் ஆத்துமாவை ஒடுங்குகிற யாவரையும் சங்காரம் பண்ணும் என்பதால் கூட. ஹல்லேலூயா.
மகிமை உள்ள தேவனாகிய கர்த்தரை எப்பொழுதும் நம் கண்மலையாய் வைத்துக் கொண்டு இருக்கும் போது எப்பேற்பட்ட சூழ்நிலைகள் நமக்கு நேர்ந்தாலும், மரணம் நம்மை சூழ்ந்தாலும், நம்ம கூட இருக்கிற ஜனங்களே வந்துட்டு நம்மளுக்கு எதிராக நின்றாலும் கூட கர்த்தருடைய வேதத்தை நம்ம ஒரு நாளும் மறக்காம இருப்போமானால் அவருடைய ரட்சிப்பு நமக்கு சமீபமாய் மாத்திரம் அல்ல, அவருக்கு நாம் அடியனாய் கூட இருப்போம். அடியேன் என்று சொன்னால் வசனம் இங்கே சொல்லுகிறது, அடிமை வேற அடியேன் வேற. அடியேன் என்ற எல்லா விதத்திலும் எலியாவுக்கு எலிசா எப்படி கீழ்ப்படிந்தவராய் இருந்தாரோ, தேவனுடைய சமூகத்திலே அவருடைய பிரமாணங்களை கற்றுக்கொண்டு அவருடைய வழிகளிலே நடக்கும்போது கர்த்தருக்கு நாம் அடியேன்களாய் இருப்போம். ஹல்லேலூயா. இந்த வசனத்தை குறித்து தேவனுக்கு கூடி ஸ்தோத்திரம். ಹೇಳಿ ನೇತಾಕಿದಂಥ ಬುದ್ಧಿಲಿ ಇದ್ದೇನೆ ಅಂದರೆ ನಮ್ಮ ಲೈಫು ಯಾವ ಥರ ಇದೆ ಅಂತ ಆ ವಾಕ್ಯ ತೋರಿಸ್ಕೊಟ್ರು. ಅಂದರೆ ನಾವು ಏನಂದ್ರೆ ಪರ್ಮನೆಂಟ್ ಅಲ್ಲ ಅಂತ. ಹೊಗೆಯಲ್ಲಿ ಹೆಂಗೆ ನಾವು ಯಾವುದಾದ್ರೂ ಹ್ಯಾಂಗ್ ಮಾಡೋಕ್ಕಾಗುತ್ತೆ ಬಾಟಲ್ನ? ಆಗೋದಿಲ್ಲ ಅಲ್ವಾ? ಆದರೆ ನಮ್ಮ ಲೈಫ್ ಕೂಡ ಅದೇ ಥರ ಇದೆ ಅಂತ ಅವ್ನು ತೋರಿಸ್ಕೊಡ್ತಾನೆ. ಅಂದರೆ ಆದರೂ ಕೂಡ ಅಂಥ ಲೈಫಲ್ಲಿ ನಾವು ಇದ್ರೂ ಕೂಡ ಆ ಒಂದು ಪಾತ್ರ ನಾವು ನಡ್ಕೊಂಡು ಹೋಗ್ತಾ ಇದ್ರು ಕೂಡ ನಿಬಂಧನೆಗಳನ್ನು ನಾನು ಕೈಗೊಂಡು ನಡೀತೀನಿ, ಅದನ್ನು ಕೈ ಬಿಡಲಿಲ್ಲ ಅಂತ ಅವ್ನು ಹೇಳ್ತಾನೆ. ಹಲ್ಲೆಲೂಯಾ. ಎಸ್ಪೆಷಲಿ ಒಂದು ಫುಲ್ಲು ಕೀರ್ತನೆ 119ನೇ ಕೀರ್ತನೆಯಲ್ಲಿ ಪೂರ್ತಿಯಾಗಿ ನೋಡ್ಬೇಕಾದ್ರೆ ನಾವು ಆ ನಿಬಂಧನೆ ಬಗ್ಗೆನೇ ಬರೀತಾನೆ. ಹಲ್ಲೆಲೂಯಾ. ಆಶೀರ್ವಾದದ ಬಗ್ಗೆ ಬರಲಿಲ್ಲ, ಬೇರೆ ಯಾವುದೇ ಇದನ್ನು ಅವನು ಎಕ್ಸ್ಪೋಸ್ ಮಾಡಿಲ್ಲ, ಬರೀ ನಿಬಂಧನೆಗಳನ್ನು ಮಾತ್ರ, ಕಟ್ಟಳೆಗಳನ್ನು ಮಾತ್ರ ಅವನು ಬರೀತಾನೆ. ಹಲ್ಲೆಲೂಯಾ. ಈ ಸಮಯದಲ್ಲಿ ಕೂಡ ನಾವು ಕೀರ್ತನೆ ಕಾಣಿಕೆ ತೆಗೆದುಕೊಳ್ಳುವಂಥ ಸಮಯವಾಗಿದೆ. ಇದರ ಸಮಯದಲ್ಲಿ ಮಕ್ಕಳು ಬಂದು ಹಾಡನ್ನು ಹಾಡ್ತಾರೆ. ದೇವರ ನಾಮದಲ್ಲಿ ಪ್ರಾರ್ಥಿಸಿ. ದೇವರು ಯಾರು ಇಲ್ಲ
ನನ್ನ ಕೂಡ ಕಾಮ ಕೋಳಿ ಕೋಳಿ ರೇಷ್ಮ ತಂದಿರ್ತಾರೆ ಕಾಣಿ ಕೇರು ಕರೆದು ರೇಷ್ಮ ತರ ಸ್ತೋತ್ರ ಉಂಟಾಗಲಿ. ನಾವು ಒಂದು ನಿಮಿಷಗಳ ಕಾಲ ಕಣ್ಣುಗಳನ್ನು ಮುಚ್ಚುತ್ತಾ ಪರಲೋಕದ ಕಡೆ ನಾವು ನೋಡೋಣ. ನಮ್ಮ ಜೊತೆಯಲ್ಲಿ ಮಾತನಾಡುವಂತ ದೇವರು ಜೀವವುಳ್ಳ ದೇವರಾಗಿದ್ದಾನೆ. ಯಾವುದೋ 2000 ವರ್ಷಗಳ ಮುಂಚೆ ನಡೆದಂತ ಘಟನೆ ಅಲ್ಲ. ವಾಕ್ಯವು ಇಂದಿಗೂ ಜೀವಂತವಾಗಿದೆ. ಇದನ್ನು ನಾವು ಕೇಳುವಾಗ, ಓದುವಾಗ, ಅದನ್ನು ಧ್ಯಾನಿಸುವಾಗ ನಾವು ಮಧ್ಯದಲ್ಲಿ ಇಳಿದು ಬರುವಂತಹ ಕರ್ತನಾಗಿದ್ದಾನೆ. ಪರಿಶುದ್ಧಾತ್ಮನ ಮೂಲಕ ನಮ್ಮ ಜೊತೆಯಲ್ಲಿ ಮಾತನಾಡುವುದಕ್ಕೋಸ್ಕರ ಸ್ತೋತ್ರ ತಂದೆ. ಈ ಹೃದಯವನ್ನು ನೀವು ತೆರೆಯುವುದಕ್ಕೋಸ್ಕರ ಸ್ತೋತ್ರ. ಇಲ್ಲಿ ಸೇರಿರುವಂತಹ ನಮ್ಮೆಲ್ಲರ ಸಂಗಡ ನೀವು ಮಾತನಾಡಬೇಕಾಗಿ ನಾವು ಕೇಳಿಕೊಳ್ತಾ ಇದ್ದೇವೆ. ಇದನ್ನು ಕೇಳುವಂತ ಎಲ್ಲರೂ ನಿಮ್ಮನ್ನು ಕಾಣಲಿ, ನಿಮ್ಮ ವಾಕ್ಯದ ಪ್ರಕಟಣೆಯನ್ನು ಅರಿತುಕೊಳ್ಳಲಿ. ಯಾವಾಗಲೂ ನಿಮಗೆ ಮಹಿಮೆ ಉಂಟಾಗಲಿ. ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್, ಆಮೆನ್. ಇವತ್ತು ನಾನು ಸರ್ಮನ್ಗೆ ಆರಿಸಿಕೊಂಡಿರುವಂತ ಒಂದು ಟಾಪಿಕ್ ಏನಂದ್ರೆ ಡಿನೈ ಯೋರ್ಸೆಲ್ಫ್. ಸುಮಾರು ಒಂದು 2 ವಾರಗಳಿಂದ ಮನಸ್ಸಿನಲ್ಲಿ ನನಗೆ ಕೇಳ್ತಾ ಇದ್ದಂಥ ಒಂದು ವಾಕ್ಯ, ಬೈಬಲ್ನ ಓದಬೇಕಾದ್ರೆ ಅಂತ, ಬೈಬಲ್ನ ಓದುವಂಥ ಸಮಯದಲ್ಲಿ ಆಗಿರ್ಬೋದು, ಪ್ರಾರ್ಥಿಸುವಂಥ ಎಲ್ಲ ಸಮಯದಲ್ಲೂ ಕೂಡ ಒಂದು ವಾಕ್ಯ ಎಕೋವಾಗಿ ಕೇಳಿಸ್ತಾ ಇದ್ದು, ಡಿನೈ ಯೋರ್ಸೆಲ್ಫ್. ನಿನ್ನನ್ನು ನೀನು ನಿರಾಕರಿಸಿಕೊಳ್ಳುವಂಥದ್ದು, ಸ್ವಂತತನವನ್ನು ನಾವೇನು ಮಾಡುವಂಥದ್ದು, ನಿರಾಕರಿಸಿಕೊಳ್ಳುವಂಥದ್ದು. ಲೂಕನು ಬರೆದಂಥ ಸುವಾರ್ತೆ 9ನೇ ಅಧ್ಯಾಯ 23ನೇ ವಾಕ್ಯವನ್ನು ನಾವು ಓದೋಣ. ಲೂಕನು ಬರೆದಂಥ ಸುವಾರ್ತೆ. ಇದಲ್ಲದೆ ಆತನು ಎಲ್ಲರಿಗೂ ಹೇಳಿದ್ದೇನೆಂದರೆ, ಯಾವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ ಅವನು ತನ್ನನ್ನು ನಿರಾಕರಿಸಿ ತನ್ನ ಶಿಲುಬೆಯನ್ನು ದಿನಾಲೂ ಹೊತ್ತುಕೊಂಡು ನನ್ನ ಹಿಂದೆ ಬರಲಿ. ಆಮೆನ್. ಏನ್ ಹೇಳ್ತಾರೆ? ಇದಲ್ಲದೆ ಆತನು ಎಲ್ಲರಿಗೂ ಹೇಳಿದರೆ ಅಂದರೆ, ಯಾವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ ಆತ ಏನ್ ಮಾಡ್ಬೇಕಂತೆ, ತನ್ನನ್ನು ನಿರಾಕರಿಸಿ ತನ್ನ ಶಿಲುಬೆಯನ್ನು ದಿನಾಲೂ ಹೊತ್ತುಕೊಂಡು ನನ್ನ ಹಿಂದೆ ಬರಲಿ. ನನ್ನ ಶಿಲುಬೆಯನ್ನು ಏನ್ ಮಾಡ್ಬೇಕು? ದಿನಾಲೂ ಹೊತ್ತುಕೊಂಡು. ಇದು ಒಂದು ದಿನದ ಒಂದು ಪ್ರಾಸೆಸ್ ಅಲ್ಲ, ಅದು ಒಂದು ಕ್ಷಣಗಳ ಒಂದು ಕೆಲವು ಸಮಯಗಳ ಕಾಲ ಮಾತ್ರ ನಾವು ಶಿಲುಬೆಯನ್ನು ಹೊರುವಂತದ್ದಲ್ಲ. ಏನಂತೆ? ದಿನಾಲು. ಅಂದ್ರೆ ನಾವು ದಿನ ನಾವೇನು ಮಾಡ್ಕೊಳ್ಬೇಕು? ನಿರಾಕರಿಸ್ಕೊಳ್ತಾ ಬರಬೇಕು. ನಾವು ಯಾವಾಗ ನಮ್ಮ ಸ್ವಂತತನವನ್ನ ನಾವು ನಿರಾಕರಿಸ್ಕೊಳ್ತಾ ಬರ್ತೇವೋ ಆವಾಗ ಮಾತ್ರನೇ ಶಿಲುಬೆಯನ್ನು ಹೊರುವುದಕ್ಕೆ ಸಾಧ್ಯ. ಶಿಲುಬೆಯನ್ನು ಹೊತ್ತಾಗ ಮಾತ್ರನೇ ಆತನನ್ನು ಹಿಂಬಾಲಿಸುವುದಕ್ಕೆ ಸಾಧ್ಯ. ಆಮೇಲೆ ಬೈಬಲ್ನಲ್ಲಿರುವಂತ ಪ್ರತಿಯೊಂದು ವಾಕ್ಯಕ್ಕೂ ಒಂದು ಮೆಥಡ್ ಅಂತ ಇರುತ್ತೆ. ಯಾಕೆ ಯೇಸು ಸ್ವಾಮಿ ಒಂದೊಂದು ಸ್ಟೆಪ್ಸ್ ನಮ್ಗೆ ಹೇಳ್ತಾರೆ ಅಂದ್ರೆ, ಯಾವ ಕಾರಣಕ್ಕೋಸ್ಕರ ಅಂದ್ರೆ, ನನ್ನನ್ನು ನೀವು ಫಸ್ಟ್ ಹಿಂಬಾಲಿಸಿ ನಿಮ್ಮ ಶಿಲ್ಪೆಯನ್ನು ನೀವು ಹೊತ್ತುಕೊಂಡು ಬನ್ನಿ, ನಿಮ್ಮ ನೀವು ನಿರಾಕರಿಸಿ ಅಂತ ಹೇಳಿಲ್ಲ. ಒಂದು ಪ್ರಾಸೆಸ್ ಇದೆ. ಮೊದಲು ಏನ್ ಮಾಡ್ಬೇಕು? ತನ್ನನ್ನು ತಾನು ನಿರಾಕರಿಸಿಕೊಂಡು ನಂತರ ತನ್ನ ಶಿಲುಬೆಯನ್ನು ದಿನಾಲು ಹೊತ್ತುಕೊಂಡು ನನ್ನ ಹಿಂದೆ ಬರಲಿ. ಯಾವಾಗ ನಾವು ನಮ್ಮ ತನವನ್ನ ನಮ್ಮದು ಅಂತ ಏನು ಅನ್ಕೊಳ್ತೀವಲ್ಲ, ಪ್ರತಿಯೊಂದನ್ನು ನಾವು ಯಾವಾಗ ನಿರಾಕರಿಸ್ಕೊಳ್ತೀವೋ ಅವಾಗ ಮಾತ್ರನೇ ಶಿಲುಬೆಯನ್ನು ನಮಗೆ ಹೊರುವುದಕ್ಕೆ ಸಾಧ್ಯವಾಗುತ್ತೆ. ಈ ಸ್ವಂತತನವನ್ನು ನಿರಾಕರಿಸಿಕೊಳ್ಳುವಂಥದ್ದು ಮೀನಿಂಗ್. ವಾಟ್ ಇಸ್ ದ ಮೀನಿಂಗ್ ಆಫ್ ಡಿನೈಯಿಂಗ್ ದ ಸೆಲ್ಫ್ ಅಂದ್ರೆ, ನಾವೀಗ ಏನು ನಿರಾಕರಿಸಿಕೊಳ್ಬೇಕು ಅಂತ ನಾವು ನೋಡಿದಾಗ ಕೆಲವೊಂದು ಯೋಚನೆಗಳ ಪ್ರಕಾರ ಈಗ ನಮ್ಮ ಹತ್ರ ಇರುವಂತ ಒಂದು ಬುದ್ಧಿವಂತಿಕೆ ಅಥವಾ ನಮಗಿರುವಂತ ಒಂದು ಏನ್ ಹೇಳ್ತಾರೆ, ಒಳ್ಳೆಯ ತನಗಳನ್ನ, ಒಳ್ಳೆಯ ಒಂದು ಪಾಸಿಟಿವ್ಸ್ ನಮ್ಮ ಹತ್ರ ಏನಿದೆ, ಬದುಕುವುದಕ್ಕೆ ಒಂದು ಮನೆ ಅಥವಾ ಮಾಡುವುದಕ್ಕೆ ಒಂದು ಕೆಲಸವಾಗಿರ್ಬೋದು, ಅಥವಾ ತಿನ್ನುವುದಕ್ಕೆ ಆಹಾರವಾಗಿರ್ಬೋದು, ಈ ವಿಚಾರಗಳ ಬಗ್ಗೆ ನಮ್ಮ ಕಣ್ಣುಗಳು ಯೂಶಲ್ ಹೋಗುತ್ತೆ. ತಾನೇ ಏನ್ ಮಾಡ್ಬೇಕು? ನಿರಾಕರಿಸಿಕೊಳ್ಬೇಕು ಅಂತ ನಾವು ಹೇಳಿದಾಗ ಈ ವಿಚಾರಗಳಲ್ಲಿ ಹೋಗುತ್ತೆ. ಇದು ಬರೀ ಇಲ್ಲಿಗೆ ಸೀಮಿತವಾಗಿರುವಂತದ್ದಲ್ಲ. ನಮ್ಮ ಗುಣಗಳು, ನಮ್ಮಲ್ಲಿರುವಂತ ನಮ್ಮ ಆಟಿಟ್ಯೂಡ್ಸ್ ಆಗಿರ್ಬೋದು, ಅದು ಒಳ್ಳೆಯದಾಗಿರ್ಬೋದು, ಕೆಟ್ಟದ್ದಾಗಿರ್ಬೋದು.
ಒಳ್ಳೆಯದಾಗಿರ್ಬೋದು ಅಥವಾ ಕೆಟ್ಟದಾಗಿರ್ಬೋದು. ನಮ್ಮ ಬುದ್ಧಿವಂತಿಕೆ, ನಾವು ಓದುವಂತ ವಿಚಾರದಲ್ಲೋ, ಕೆಲಸ ಮಾಡುವಂತ ಒಂದು ವಿಚಾರದಲ್ಲೋ, ಅಥವಾ ಮನೆಯನ್ನು ನಡೆಸುವಂತ ಒಂದು ವಿಚಾರದಲ್ಲೋ ನಮ್ಗೆ ದೇವರು ಕೊಟ್ಟಿರುವಂತ ಒಂದು ಬುದ್ಧಿವಂತಿಕೆ, ಅದು ನಮ್ಮವರು ಅಂತ ನಾವು ಅಂದುಕೊಳ್ಳುವಂತ ಎಲ್ಲಾ ಜನರು, ಅದು ಕುಟುಂಬವೇ ಆಗಿರ್ಬೋದು, ಸ್ನೇಹಿತರೇ ಆಗಿರ್ಬೋದು, ಸಹೋದ್ಯೋಗಿಗಳಾಗಿರ್ಬೋದು, ಸರಿಯ ವಿಶ್ವಾಸಿಗಳಾಗಿರ್ಬೋದು, ನಮಗಿರುವಂತ ವೀಕ್ನೆಸಸ್ಗಳು, ನಮಗಿರುವಂತ ಬಲಹೀನತೆಗಳು, ನಮಗಿರುವಂತ ರೋಗಗಳು, ನಮಗಿರುವಂತ ಎಲ್ಲಾ ರೀತಿಯ ಸಮಸ್ಯೆಗಳು, ಇದೆಲ್ಲವನ್ನ ನಾವೇನ್ ಮಾಡ್ಬೇಕಂತೆ? ನಿರಾಕರಿಸ್ಬೇಕಂತೆ. ನಿರಾಕರಣೆ ಅನ್ನುವಂಥದ್ದು ಬರೀ ಒಂದಕ್ಕೆ ಸೀಮಿತವಾಗಿರುವಂತದ್ದಲ್ಲ. ಪ್ರತಿಯೊಂದು ನಾವು ಯಾವ್ದಾವ್ದನ್ನ ನಮ್ಮದು ಅಂತ ನಾವು ಅನ್ಕೊಳ್ತೀವಲ್ಲ, ಅದು ಒಂದು ಕೆಟ್ಟ ಘಟನೆಗಳಾಗಿರ್ಬೋದು, ಎಷ್ಟೋ ವರ್ಷಗಳ ಮುಂಚೆ ಏನೋ ಒಂದು ಕೆಟ್ಟ ಘಟನೆ ನಮ್ಮ ಜೀವನದಲ್ಲಿ ನಡೆದಿರ್ಬೋದು, ನಾವು ಅದನ್ನ ಇನ್ನೂ ಮನಸ್ಸಿನಲ್ಲೇ ಇಟ್ಕೊಳ್ತಾ ಹೋಗ್ತಾ ಇದ್ದಾಗ ಏನಾಗುತ್ತೆ? ನಾವಿನ್ನೂ ಅದನ್ನ ನಾವು ನಿರಾಕರಿಸಿಕೊಂಡಿಲ್ಲ ಅಂತ ಅರ್ಥ. ಯಾಕೆ ಇದನ್ನ ನಾನು ಹೇಳ್ತೇನೆ ಅಂದ್ರೆ, ನಾವು ಫಿಲಿಪಿಯರಿಗೆ ಬರೆದಂತ ಪತ್ರಿಕೆ 3ನೇ ಅಧ್ಯಾಯ 8ನೇ ವಾಕ್ಯವನ್ನು ನಾವು ಒಮ್ಮೆ ಓದೋಣ. ಫಿಲಿಪಿಯರಿಗೆ ಬರೆದಂತ ಪತ್ರಿಕೆ 3ನೇ ಅಧ್ಯಾಯ 8ನೇ ವಾಕ್ಯ. ನನ್ನ ಕರ್ತನಾದ ಕ್ರಿಸ್ತ ಯೇಸುವನ್ನು ಅರಿಯುವುದೇ ಅತಿ ಶ್ರೇಷ್ಠವಾದದ್ದೆಂದು ತಿಳಿದು ನಾನು ಎಲ್ಲವನ್ನು ನಷ್ಟವೆಂದೆಣಿಸುತ್ತೇನೆ. ಆತನ ನಿಮಿತ್ತ ನಾನು ಎಲ್ಲವನ್ನು ಕಳಕೊಂಡು ಅದನ್ನು ಕಸವೆಂದೆಣಿಸುತ್ತೇನೆ. ಆಮೆನ್. ಇಲ್ಲಿ ಅಪೊಸ್ತಲನಾದ ಪೌಲ ಏನ್ ಹೇಳ್ತಾರೆ ಅಂದ್ರೆ, ಇಲ್ಲಿ ಪೌಲ ಒಬ್ಬ ಸಾಮಾನ್ಯವಾದ ವ್ಯಕ್ತಿ ಅಲ್ಲ. he was an excellent man. ಇವತ್ತಿನ ಕಾಲದಲ್ಲಿ ಪೌಲ ಒಬ್ಬ ತುಂಬಾ ಸ್ಟೇಟಸ್ ಉಳ್ಳುವಂತ ವ್ಯಕ್ತಿ ನಾವು ಇವತ್ತಿನ ಒಂದು ಸಮಯಕ್ಕೆ ನಾವು ನೋಡ್ತೇವೆ ಅಂದ್ರೆ. ಆದ್ರೆ ಈ ಪೌಲ ಏನ್ ಹೇಳ್ತಾರೆ ಅಂದ್ರೆ, ನನ್ನ ಕರ್ತನಾದ ಕ್ರಿಸ್ತನನ್ನು ಅರಿಯುವುದೇ ಅತಿ ಶ್ರೇಷ್ಠವೆಂದು ತಿಳಿದು ನಾನು ಎಲ್ಲವನ್ನು ಏನ್ ಮಾಡ್ತೇನೆ? ನಷ್ಟವೆಂದು ಎಣಿಸುತ್ತೇನೆ. ನೀವು ಗಮನಿಸಿ, ನಮ್ಮ ಜೀವನಗಳಲ್ಲಿ ನಾವು ಕೆಲವೊಂದು ವಿಚಾರಗಳನ್ನ ತುಂಬಾ ಪ್ರಯತ್ನ ಪಡ್ತೀವಿ, ಕೆಲವೊಂದು ವಿಚಾರಗಳನ್ನ ಸಾಧಿಸುವುದಕ್ಕೆ ತುಂಬಾ ಪ್ರಯತ್ನ ಮಾಡ್ತೀವಿ. ಮನೆಯನ್ನು ನಡೆಸುವುದಕ್ಕಾಗಿರ್ಬೋದು, ಅಥವಾ ನಾವು ಏನೋ ಒಂದು ಕೊಂಡುಕೊಳ್ಳುವಂತ ಒಂದು ವಿಚಾರದಲ್ಲಿ ನಾವು ತುಂಬಾ ಕಷ್ಟಪಟ್ಟು ಅದನ್ನು ಕೊಂಡ್ಕೊಳ್ಳೇಬೇಕು ಅಂತ ಒಂದು ಹಠ ನಮ್ಮಲ್ಲಿ ಬರುವಂತದ್ದಾಗಿರ್ಬೋದು, ಅಥವಾ ಎಲ್ಲಿಗೋ ಹೋಗ್ಬೇಕು, ಆ ಹೋಗುವಂತ ವಿಚಾರದಲ್ಲಿ ನಾವೆಲ್ಲವನ್ನು ಅದ್ರ ಮೇಲೆ ಕಂಪ್ಲೀಟ್ ಆಗಿ ಫೋಕಸ್ ಕೊಡುವಂತದ್ದಾಗಿರ್ಬೋದು, ಅಥವಾ ಯಾವುದೇ ವಿಚಾರಗಳಾಗಿರ್ಬೋದು. ಆದ್ರೆ ಇಲ್ಲಿ ಪೌಲ ಏನ್ ಹೇಳ್ತಾನೆ? ನಾನು ಎಲ್ಲವನ್ನ ಏನ್ ನೋಡ್ತೇನೆ ಅಂತೆ? ನಷ್ಟವೆಂದು ಎಣಿಸುತ್ತೇನೆ. ನನಗೆಲ್ಲ ಏನಂತೆ? ನಷ್ಟವೆಂದು ಎಣಿಸಲ್ಪಡುತ್ತದೆ. ಯೋಹಾನನ ಸುವಾರ್ತೆಯನ್ನು ಓದಬೇಕಾದ್ರೆ ಪೇತ್ರ ಹೇಳ್ತಾನೆ, ಸ್ವಾಮಿ, ನಿನ್ನನ್ನು ಬಿಟ್ಟು ನಾವು ಇನ್ಯಾರ ಬಳಿಗೆ ಹೋಗೋಣ? ಯಾಕೆ? ನಿನ್ನಲ್ಲಿ ಜೀವವನ್ನು ಉಂಟು ಮಾಡುವ ವಾಕ್ಯಗಳುಂಟು. ಪೇತ್ರ ಹೇಳುವಂತ ವಾಕ್ಯ ಇದು. ನಿನ್ನನ್ನು ಬಿಟ್ಟು ನಾವು ಎಲ್ಲಿಗೆ ಹೋಗೋಣ? ಯಾಕೆ ಪೇತ್ರ ಹೇಳ್ತಾರೆ? ಆಗಿನ ಕಾಲದಲ್ಲಿ ಪೇತ್ರ ಒಬ್ಬ ಬಿಸ್ನೆಸ್ ಮ್ಯಾನ್. ಪೇತ್ರ ಒಬ್ಬ ಬಿಸ್ನೆಸ್ ಮ್ಯಾನ್. ಸಮಸ್ಯೆಗಳಿತ್ತು ಪೇತ್ರರಿಗೆ, ಇಲ್ಲ ಅಂತ ನಾನು ಹೇಳ್ತಿಲ್ಲ. ಆದ್ರೆ ಆಗಿನ ಕಾಲದಲ್ಲಿ ಪೇತ್ರ ಒಬ್ಬ ಬಿಸ್ನೆಸ್ ಮ್ಯಾನ್. ಅವ್ರು ನೋಡ್ತಾನೆ, ಯೇಸು ಸ್ವಾಮಿ ಜೊತೆ ಇದೊಂದು ನೋಡ್ಬೇಕಾದ್ರೆ ಕೆಲವರು ಅವರನ್ನು ಅರಿತುಕೊಳ್ತಾರೆ, ಕೆಲವರು ಅವರಿಂದ ದೂರ ಹೋಗ್ತಾ ಇರ್ತಾರೆ. ಅವಾಗ ಯೇಸು ಕೇಳ್ತಾರೆ, ನೀವು ನನ್ನನ್ನು ಬಿಟ್ಟು ಹೋಗ್ತೀರಾ ಅಂತ ಕೇಳಿದಾಗ ಅವನು ಹೇಳುವಂತ ಮಾತು, ನಿನ್ನನ್ನು ಬಿಟ್ಟು ನಾವು ಯಾರ ಬಳಿಗೆ ಹೋಗೋಣ? ಇವತ್ತು ದೇವರು ಕೂಡ ನಮಗೆ ಹೇಳ್ತಿರುವಂತ ಒಂದು ಮಾತದೆ, ಅವರಿಗಿಂತ ಹೆಚ್ಚಾಗಿ ನಾವು ಯಾವುದನ್ನಾದ್ರೂ ಪ್ರೀತಿಸ್ತಾ ಇದೀವ? ಅವರಿಗಿಂತ ಹೆಚ್ಚಾಗಿ ನಾವು ಯಾವುದನ್ನಾದ್ರೂ ಆಸೆ ಪಡ್ತಾ ಇದೀವ? ಅಥವಾ ಅವರಿಗಿಂತ ಹೆಚ್ಚಾಗಿ ನಾವು ಯಾವುದೇ ವಿಚಾರವನ್ನ ಯೋಚಿಸ್ತಾ ಇದೀವ? ಬಹಳ ಮುಖ್ಯವಾಗಿರುವಂತ ನಮ್ಗೆ ಮಾರ್ಕನಿಗೆ ಬರೆದಂತ ಸುವಾರ್ತೆಯಲ್ಲಿ ನಾವು ಓದಬೇಕಾದ್ರೆ, ಯೇಸು ಸ್ವಾಮಿ ದೋಣಿಯಲ್ಲಿ 4ನೇ ಅಧ್ಯಾಯದಲ್ಲಿ ಓದಬೇಕಾದ್ರೆ ಏನಾಗುತ್ತೆ? ಯೇಸು ಸ್ವಾಮಿ ಎಲ್ಲಿದ್ರಂತೆ? ದೋಣಿಯಲ್ಲಿದ್ರು. 35ರಿಂದ 41ನೇ ವಾಕ್ಯಗಳಿದೆ. ನಾವು ಓದೋದ್ ಬೇಡ, ಅದನ್ನ ತೆಗೆದುಕೊಂಡಿರೋಣ. ಮಾರ್ಕನ ಬರೆದ ಸುವಾರ್ತೆ 4ನೇ ಅಧ್ಯಾಯ 35ರಿಂದ 41ನೇ ವಾಕ್ಯಗಳನ್ನ ನಾವು ಓದಬೇಕಾದ್ರೆ ನಮ್ಮೆಲ್ಲರಿಗೂ ಚಿರಪರಿಚಯವಾದಂತ ಒಂದು ಘಟನೆ ಇದು. ಏನಾಗುತ್ತೆ? ಯೇಸು ಸ್ವಾಮಿ ಎಲ್ಲಿದ್ರಂತೆ? ದೋಣಿಯಲ್ಲಿದ್ರು ಅಲ್ವಾ? ದೋಣಿಯಲ್ಲಿ ಅವ್ರಿಗಿದ್ದು ಅವ್ರೇನ್ ಮಾಡಿದ್ರು? ಮಲ್ಕೊಂಡಿದ್ರು. ಹಿಂದ್ಗಡೆ ಅವ್ರೇನ್ ಮಾಡಿದ್ರು? ನಿದ್ರೆಗೆ ಹೋಗಿದ್ರು. ಆ ಸಮಯದಲ್ಲಿ ಏನಾಗಿತ್ತು? ಬಿರುಗಾಳಿ, ಅಲೆಗಳು ಅಲ್ವಾ? ಬಿರುಗಾಳಿ ಮತ್ತು ಅಲೆಗಳು. ಯೇಸು ಸ್ವಾಮಿ ಬದುಕಿರಲಿಲ್ವಾ? ಅಲ್ಲಿ ಬದುಕಿದ್ರು. ಆಗ ಏನ್ ಮಾಡಿದ್ರು?
ನಿದ್ರೆ ಮಾಡ್ತಾ ಇದ್ರು. ಜೊತೆಗಿದ್ದಂತ ಅಪೊಸ್ತಲರು, ಅವಾಗ ಶಿಷ್ಯರು, ಈ ಶಿಷ್ಯರು ಏನ್ ಮಾಡ್ತಾರೆ, ಬಿರುಗಾಳಿಯನ್ನು ನೋಡಿ ಹೆದರ್ಕೊಂಡ್ರು, ಅಲೆಗಳನ್ನು ನೋಡಿ ಹೆದರ್ಕೊಂಡ್ರು. ಆದ್ರೆ ಅವ್ರು ಯಾರನ್ನ ದೃಷ್ಟಿಸಿರಲಿಲ್ಲ ಆ ಟೈಮಲ್ಲಿ. ಅಲ್ಲಿದ್ದಂತೆ ಯೇಸು ಸ್ವಾಮಿನ ಎಬ್ಬಿಸ್ಬಿಟ್ಟು ಬಂದು ಎದೋಡು, ಭಯ ಆಗ್ತಿದೆ ನೋಡಿ. ವಾಕ್ಯವನ್ನು ಓದಬೇಕಾದ್ರೆ ನೀನು ಅಪ್ಪಣೆ ಕೊಟ್ರೆ ಇದು ಸಮವಾಗಿ, ಇದು ಸಮಾಧಾನವಾಗುತ್ತೆ ಅಂತ ಅವ್ರು ಕೇಳಿಲ್ಲ. ಈ ವಾಕ್ಯಗಳನ್ನು ಓದಿ ಯೇಸು ಸ್ವಾಮಿ ಎಬ್ಬಿಸ್ತಾರೆ. ಎದುರು ನಾವು ಸಾಯ್ತಾ ಇದೀವಿ, ನಿಮ್ ಚಿಂತೆ ಇಲ್ವಾ ಅಂತ ಹೇಳ್ತಾರೆ. ಅವತ್ತು ನೀನು ಇಷ್ಟೊಂದೆಲ್ಲ ಅದ್ಭುತಗಳನ್ನ ಮಾಡಲಿಕ್ಕಾಗ್ತದೆ, ನೀವು ಒಂದು ಮಾತು ಹೇಳಿದ್ರೆ ಈ ಬಿರುಗಾಳಿ ಏನಾಗುತ್ತೆ, ಸುಮ್ಮನೆ ಆಗುತ್ತೆ ಅಂತ ಅವ್ರು ಹೇಳಿಲ್ಲ. ಎಷ್ಟೋ ಬಾರಿ ನಮ್ಮ ಪ್ರಾರ್ಥನೆಗಳಲ್ಲೂ ಕೂಡ ನಾವೇನ್ ಮಾಡ್ತೀವಿ, ಯೇಸು ಸ್ವಾಮಿ ಹತ್ರ ಹೋಗಿ ನಮ್ಮ ಕಷ್ಟಗಳನ್ನ ಮಾತ್ರ ನಾವು ಹೇಳ್ಕೊಳ್ತೇವೆ, ಆದ್ರೆ ಯೇಸು ಸ್ವಾಮಿ ಹತ್ರ ನಮ್ಮ ಆಸೆ ಏನು ಅಂತ ನಾವು ಹೇಳ್ಕೊಳ್ಳಲ್ಲ. ಮೊದಲನೇದು. ಎರಡನೇದು, ಅವ್ರು ಯಾರನ್ನು ನೋಡಿದ್ರು, ಬಿರುಗಾಳಿ ನೋಡಿದ್ರು. ನಾವು ಯಾವುದನ್ನ ಅವ್ರು ಯಾವುದನ್ನ ನಿರಾಕರಿಸಬೇಕಾಗಿತ್ತು, ಆ ಬಿರುಗಾಳಿನ ನಿರಾಕರಿಸಿ ಯೇಸು ಸ್ವಾಮಿನ ಇಟ್ಕೊಳ್ಬೇಕಾಗಿತ್ತು. ಆದ್ರೆ ಅವ್ರೇನ್ ಮಾಡಿದ್ರು, ರಿವರ್ಸ್ ಮಾಡಿದ್ರು. ಯೇಸು ಸ್ವಾಮಿನ ಮರ್ತೋಗ್ಬಿಟ್ರು, ಬಿರುಗಾಳಿನ ಫೋಕಸ್ ಮಾಡಿದ್ರು. ನಮ್ಮ ಜೀವನಗಳಲ್ಲೂ ಕೂಡ ಅನೇಕ ಬಾರಿ ಬಿರುಗಾಳಿಗಳ ಸಂದರ್ಭಗಳು ಅನೇಕ ಬಾರಿ ಬರುತ್ತದೆ. ಅದು ಯಾವುದೇ ರೀತಿಯಲ್ಲಿ ಆಗಿರ್ಬೋದು, ಕುಟುಂಬದಲ್ಲಾಗಿರ್ಬೋದು, ವೈಯಕ್ತಿಕ ಜೀವನದಲ್ಲಿ, ಅಥವಾ ನಾವು ವೃತ್ತಿ ಮಾಡುವಂತ ಒಂದು ಸ್ಥಳದಲ್ಲಿ ಆಗಿರ್ಬೋದು, ಅಥವಾ ಒಂದು ಪಬ್ಲಿಕ್ ಲೈಫ್ ನಲ್ಲಿ ಆಗಿರ್ಬೋದು, ಯಾವ್ದಾದ್ರು ಒಂದು ರೀತಿಯಲ್ಲಿ ನಮ್ಮ ಜೀವನಗಳಲ್ಲಿ ಬಿರುಗಾಳಿ ಬಂದೇ ಬರುತ್ತೆ. ಯಾಕಂದ್ರೆ ಯೇಸು ಸ್ವಾಮಿ ಅಂತ ಮೊದಲೇ ಹೇಳಿದ್ದಾರೆ, ದಿನಾಲು ಏನ್ ಮಾಡ್ಬೇಕು, ಶಿಲುಬೆಯನ್ನ ಹೊರಬೇಕು ಅಂತ ಹೇಳಿದಾಗ ಯಾವುದೇ ಒಂದು ರೀತಿಯ ಒಂದು ಸಮಸ್ಯೆಗಳು ನಮಗೆ ಬಂದ್ರೂ ಬರ್ಬೋದು. ಆದರೆ ನಾವು ಯಾವುದನ್ನು ನಿರಾಕರಿಸ್ಬೇಕಂತೆ, ಈ ಒಂದು ಭಯ, ಈ ಒಂದು ಯೋಚನೆಗಳು, ಇದೆಲ್ಲ ಯಾರಿಗೆ ಸೇರಿದ್ದು, ನಮಗೆ ಸೇರಿದ್ದು. ಕರೆಕ್ಟಾ? ಯೋಚನೆಗಳು ಯಾರಿಗೆ ಸೇರಿದ್ದು, ನಮಗೆ ಸೇರಿದ್ದು. ಸಂದರ್ಭಗಳು ಯಾರಿಗೆ ಸೇರಿದ್ದು, ನಮಗೆ ಸೇರಿದ್ದು. ನಾವು ಯಾವಾಗ ಇದನ್ನು ನಿರಾಕರಿಸ್ತೀವೋ ಅವಾಗ ಮಾತ್ರ ಅದನ್ನು ನಾವು ಹಿಂಬಾಲಿಸಲಿಕ್ಕೆ ಸಾಧ್ಯ. ಆಮೇಲೆ ಒಮ್ಮೆ ಒಂದು ಫ್ಲೈಟ್ ಹೋಗ್ತಿದ್ದಂತೆ, ಹಾರ್ತಿದ್ದಂತೆ. ಸಡನ್ ಆಗಿ ಜೋರಾಗಿ ಮಳೆ ಬರೋದಕ್ಕೆ ಸ್ಟಾರ್ಟ್ ಆಯಿತು. ಫ್ಲೈಟ್ ತುಂಬಾ ಶೇಕ್ ಆಗ್ತಾ ಇತ್ತಂತೆ. ಯಾಕೆಂದ್ರೆ ಎಲ್ಲಾದ್ರೂ ಕ್ರ್ಯಾಶ್ ಆದ್ರೂ ಆಗ್ಬಹುದು ಅನ್ನುವಂತ ಒಂದು ಪರಿಸ್ಥಿತಿ. ತುಂಬಾ ಶೇಕ್ ಆಗ್ತಿತ್ತು. ಯಾಕೆಂದ್ರೆ ಮಳೆ ಮತ್ತೆ ಗಾಳಿಯಿಂದ ಫ್ಲೈಟ್ಗೆ ಹೋಗೋದಕ್ಕೆ ಆಗ್ತಾ ಇಲ್ಲ. ಅಲ್ಲಿದ್ದಂತ ಎಲ್ಲಾ ಪ್ಯಾಸೆಂಜರ್ಸ್ಗಳು, ಕೂತ್ಕೊಂಡಿದ್ದಂತ ಎಲ್ಲಾ ಜನರು ಹೆದರ್ಕೊಳ್ತಾ ಇದ್ದಾರೆ. ತುಂಬಾ ಹೆದರ್ಕೊಂಡು ಕಿರ್ಚ್ತಾ ಇದ್ದಾರೆ, ಏನಾಗುತ್ತೋ, ಫ್ಲೈಟ್ ಹಿಂಗೋಗುತ್ತೆ ಹೆದರ್ಕೊಳ್ತಾ ಇದ್ದಾರೆ. ಆದ್ರೆ ಒಂದು ಸಣ್ಣ ಮಗು ಮಾತ್ರ ಹೆದರ್ಕೊಂಡು ಸುಮ್ಮನೆ ಕುತ್ಕೊಂಡಿದ್ದಂತೆ. ಒಂದು ಸಣ್ಣ ಮಗು ಮಾತ್ರ ಹೆದರ್ಕೊಂಡು ಸುಮ್ಮನೆ ಕುತ್ಕೊಂಡಿದ್ದಂತೆ. ಆ ಮಗು ಪಕ್ಕದಲ್ಲಿದ್ದಂತ ಒಂದು ವ್ಯಕ್ತಿ ಕೇಳ್ತಾರೆ, ನಾವೆಲ್ಲ ಹೆದರ್ಕೊಳ್ತಾ ಇದ್ದೀವಿ, ಎಲ್ಲಾರು ಕಿರ್ಚ್ತಾ ಇದ್ದೀವಿ, ನಮ್ಮ ಮಕ್ಕಳು ಕಿರ್ಚ್ತಾ ಇದ್ದಾರೆ, ನೀನ್ ಮಾತ್ರ ಹೆಂಗ್ ಹೆದರ್ಕೊಳ್ತಿಲ್ಲ ಅಂತ ಕೇಳಿದಾಗ ಆ ಮಗು ಹೇಳ್ತಂತೆ, ಈ ಫ್ಲೈಟ್ ನ ಓಡಿಸ್ತಿರೋ ಪೈಲಟ್ ನಮ್ಮ ಅಪ್ಪ ಅಂತ. ಈ ಫ್ಲೈಟ್ ನ ಓಡಿಸಿದ ವ್ಯಕ್ತಿ ಯಾರು? ನಮ್ಮ ಅಪ್ಪ. ಗಮನಿಸಿ, ನೀವು ತಂದೆಯಂದ್ರಿಗೆ ಒಂದು ಎಕ್ಸ್ಪೀರಿಯನ್ಸ್ ಇರುತ್ತೆ. ನಿಮ್ಮ ಜೊತೆಗೆ ನೀವು ಗಾಡಿ ಓಡಿಸ್ಬೇಕಾದ್ರೆ ಒಂದು ಪಕ್ಷ ಬೇರೆಯವ್ರು ಹೆದರ್ಕೊಳ್ಬಹುದು, ನಿಮ್ಮ ಮಕ್ಕಳು ಹೆದರ್ಕೊಳ್ಳಲ್ಲ. ಗಮನಿಸಿದ್ರೆ ಯಾವತ್ತಾದ್ರೂ ಮಕ್ಕಳು ಅಪ್ಪ ಸ್ಲೋ ಓಡಿಸೋದು ನನಗೆ ಭಯ ಆಗ್ತಿದೆ ಅಂತ ಯಾವತ್ತಾದ್ರೂ ಹೇಳಿರೋದು ಕೇಳಿದ್ದೀರಾ ನೀವು? ಯಾಕೆ ಹೇಳಿದಿರಾ? ಯಾವತ್ತಾದ್ರೂ ಹೇಳಿದಿರಾ? ಯಾಕೆ ಹೇಳಿ? ತಮ್ಮ ತಂದೆಯ ಮೇಲೆ ಇರುವಂತ ಒಂದು ನಂಬಿಕೆ. ಅವ್ರಿಗೆ ಗೊತ್ತು, ಗಾಡಿ ಹೆಂಗ್ ಬೇಕಾದ್ರೂ ಇರಲಿ, ರೋಡ್ ಹೆಂಗ್ ಬೇಕಾದ್ರೂ ಇರಲಿ, ಅಪ್ಪ ಕರೆಕ್ಟ್ ಓಡಿಸ್ತಾರೆ ಅಂತ ಒಂದು ನಂಬಿಕೆ ಇರುತ್ತೆ. ಕರೆಕ್ಟಾ? ಈ ಒಂದು ನಂಬಿಕೆಗೆ ನಮ್ಮನ್ನು ಕೂಡ ಬರಬೇಕಾಗಿರುವಂಥದ್ದು. ನಮ್ಮ ಜೀವನದಲ್ಲಿ ಆಗುವಂತ ಸಂದರ್ಭಗಳನ್ನು ನಾವು ನೋಡಿದಾಗ, ಯೋಚನೆಗಳು ನಮಗೆ ಬಂದಾಗ, ಅದು ನಮಗೆ ಪಾಸಿಟಿವ್, ತುಂಬಾ ಸಕ್ಸಸ್ ಸಿಕ್ತು, ಒಳ್ಳೆ ಏನಂತಾರೆ, ಒಳ್ಳೆ ಸಂಬಳ, ಒಂದು ಹೈಕ್ ಆಯ್ತು, ಒಂದು ಒಳ್ಳೆ ಇನ್ಕ್ರಿಮೆಂಟ್ ಸಿಕ್ತು ಕೆಲಸದಲ್ಲಿ, ನಮ್ಮ ಸಂತೋಷ ತುಂಬಾ ಇರುತ್ತೆ. ನಾವು ತುಂಬಾ ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಕೊನೆಗೆ ನನಗೆ ಸಿಕ್ತು ಅಂತ. ಆದ್ರೆ ನಾವು ಯಾರನ್ನು ಮರೆತು ಹೋಗ್ತೀವಿ ಆ ಸಮಯದಲ್ಲಿ? ಯೇಸು ಸ್ವಾಮಿನ ಮರೆತು ಹೋಗ್ತೇವೆ. ಕೊಟ್ಟಿದ್ದವ್ರೆ, ಆಮೇಲೆ ಕೊಟ್ಟಿದ್ದವ್ರೆ, ನಮ್ಮ ಪ್ರಯಾಸದಿಂದ ಹೆಚ್ಚಾಗಿ ಅವರ ಕೃಪೆ. ಆಮೇಲೆ ನಾವು ಯಾವಾಗ ಅದನ್ನು ಅರಿತುಕೊಳ್ತೇವೋ ಅವಾಗ ಮಾತ್ರ ನಾವು ನಿರಾಕರಿಸಿಕೊಳ್ಳಲಿಕ್ಕೆ ಸಾಧ್ಯ. ಮೋಶೆಗೆ ದೇವರು
ಮೋಶೆ ಬಂದು ದೇವರ ಹತ್ರ ಮಾತಾಡ್ಬೇಕಾದ್ರೆ, ಯಾವಾಗ ಅವನು ಉರಿಯುವಂತ ಪೊದೆಯಲ್ಲಿ ಮಾತಾಡ್ಬೇಕಾದ್ರೆ ಅವ್ರು ಕೇಳ್ತಾನೆ, ನಿನ್ನ ಹೆಸರು ಏನು ಅಂತ ಅವ್ರು ಕೇಳಿದಾಗ ನಾನು ಏನಂತ ಹೇಳಿ ಅಂತ ಹೇಳ್ತಾನೆ. ಕರೆಕ್ಟಾ? ಅವಾಗ ದೇವರಿಗೆ ಏನಂತ ಹೇಳ್ತಾರೆ, ನಾನು ಇರುವಾತನೇ. ಇಂಗ್ಲಿಷಲ್ಲಿ ಐ ಆಮ್ ದಟ್ ಐ ಆಮ್, ನಾನು ಇರುವಾತನೇ. ನೋಡಿ, ಬೇರೆ ಹೆಸರುಗಳನ್ನು ಕೊಟ್ಟಿಲ್ಲ ದೇವರು, ನಾನು ಇರುವಾತನೇ. ಯಾವೇ ಯಾವೇ ಅಂತ ನಾವೇನು ಹೇಳ್ತೀವಲ್ಲ ಹೀಬ್ರೂ ಭಾಷೆಯಲ್ಲಿ, ಯಾವೇ ಅಂದ್ರೆ ಯಾವೇ ಅಂದ್ರೆ ನಾನು ಇರುವಾತನೇ ಅಂತ ಅರ್ಥ. ಜೆಹೋವ ಅಂತ ನಾವು ಹೇಳ್ತೀವಿ, ಕನ್ನಡದಲ್ಲಿ ಯೆಹೋವ ಅಂತ ಹೇಳ್ತೀವಿ. ಇರುವಾತನೇ, ಯಾವೇ ಅಂದ್ರೆ ಯಾರು? ಇರುವಾತನು. ಇರುವಾತನಾಗಿರುವಂತ ದೇವರು, ಅದರ ಅರ್ಥ ಏನಂದ್ರೆ ಯಾವೇ. ಯಾಕೆ ಈ ಹೆಸರು ಅವ್ರು ಹೇಳ್ತಾರೆ ಅಂದ್ರೆ, ನಾನು ಅಂತ ಹೇಳಿಕೊಳ್ಳುವಂತ ಅಧಿಕಾರ ಯಾರಿಗಾದ್ರೂ ಇದ್ದರೆ ಅದು ದೇವರಿಗೆ ಮಾತ್ರ ಇರುತ್ತೆ. ನಾನು ಅಂತ ಹೇಳಿಕೊಳ್ಳುವಂತ ಅಧಿಕಾರ ಯಾರಿಗಿರುತ್ತೆ? ದೇವರಿಗೆ ಮಾತ್ರ. ನಾವೆಲ್ಲ ಯಾರು? ಅವರ ಸೃಷ್ಟಿಗಳಷ್ಟೇ. ಇಲ್ಲಿ ನಾವು ಅಂತ ಹೇಳ್ಕೊಳ್ಳುವಂತ ಅಧಿಕಾರ ನಮಗಿಲ್ಲ. ನನ್ನದು, ನಾನು ಅಂತ, ನೀ ಅಂತ ಹೇಳ್ಕೊಳ್ಳುವಂತ ಅಧಿಕಾರ ನಮಗಿಲ್ಲ. ಯಾಕೆಂದ್ರೆ ನಮ್ಮ ತನವನ್ನು ಕೊಟ್ಟಿದ್ದು ಕೂಡ ಅವರೇ. ಅವರು ಉಸಿರು ಊದಿದಕ್ಕೋಸ್ಕರ ನಮಗೆ ಇವತ್ತು ಜೀವ ಇದೆ. ಕರೆಕ್ಟಾ? ಅವರೆಲ್ಲ ನಾವು ಬದುಕೋದಕ್ಕೆ ಸಾಧ್ಯನಾ? ನಾವು ವಾಕ್ಯದಲ್ಲಿ ಓದ್ತೀವಲ್ಲ, ನಾವು ಬದುಕಿ ಉಳಿದಿರುವುದು ದೇವರ ಕೃಪೆಯಿಂದ, ನಮ್ಮ ಪ್ರಯಾಸದಿಂದ ಅಲ್ಲ. ಆಮೇಲೆ ಮುಂದೆ ನಾವು ಓದಬೇಕಾದ್ರೆ, ಈಗ ಬಿರುಗಾಳಿಗಳ ಬಗ್ಗೆ ನಾವು ಯೋಚನೆ ಮಾಡಿದ್ವಿ. ಈಗ ನಾವು ಸಂತೋಷಗಳ ಬಗ್ಗೆ ನಾವು ಯೋಚನೆ ಮಾಡಬೇಕು. ತುಂಬಾ ಸಂತೋಷವಾಗಿರ್ಬೇಕಾದ್ರೂ ಕೂಡ ನಮ್ಮ ಫೋಕಸ್ ಎಲ್ಲಿರ್ಬೇಕು? ಯೇಸು ಸ್ವಾಮಿ ಮೇಲೆ ಇರಬೇಕು. ಮನೆಯಲ್ಲಿ ಒಂದು ಸೆಲೆಬ್ರೇಷನ್ ಆಗ್ತಾ ಇದೆ, ಏನೋ ಒಂದು ಸಡನ್ ಸೆಲೆಬ್ರೇಷನ್, ಬರ್ತ್ಡೇ ಇರ್ಬೋದು, ಆನಿವರ್ಸರಿ ಇರ್ಬೋದು, ಅಥವಾ ಯಾವುದೋ ಒಂದು ಇಂಪಾರ್ಟೆಂಟ್ ಈವೆಂಟ್ ಇರ್ಬೋದು. ಆದರೆ ಆ ಸಂದರ್ಭದಲ್ಲಿ ನಾವು ಏನಾಗಿರ್ತೀವಿ, ಯಾವ ವ್ಯಕ್ತಿಯ ಒಂದು ವಿಚಾರದಲ್ಲಿ ನಾವು ಸೆಲೆಬ್ರೇಟ್ ಮಾಡ್ತಿರ್ತೀವೋ ನಮ್ಮ ಫೋಕಸ್ ಆ ವ್ಯಕ್ತಿಯ ಮೇಲೆ ಇರುತ್ತೆ. ಕರೆಕ್ಟಾ? ಬರ್ಡೇ ಪಾರ್ಟಿಗೆ ಹೋಗ್ತೀರಾ, ನಿಮ್ಮ ಫೋಕಸ್ ಯಾರ ಮೇಲೆ ಇರುತ್ತೆ? ಯಾರ ಬರ್ಡೇ ಇರುತ್ತೋ ಅವ್ರ ಮೇಲೆ ಫೋಕಸ್ ಇರುತ್ತೆ. ಆನಿವರ್ಸರಿಗೆ ಹೋಗ್ತೀರಾ, ಯಾರ ಮೇಲೆ ಇರುತ್ತೆ ಫೋಕಸ್? ಗಂಡ ಹೆಂಡತಿ ನಡುವೆ ಇರುತ್ತೆ. ಓ, ಇವತ್ತು ಈ ತರ ಡ್ರೆಸ್ ಇದೆ, ಓ ಬರ್ಡೇ ಈ ತರ ಬಟ್ಟೆ ಹಾಕೊಂಡಿದ್ದಾರೆ, ಓ ಈ ತರ ಊಟ ಮಾಡಿಸಿದ್ರು, ಈ ತರ ಡೆಕೋರೇಷನ್ ಮಾಡಿದ್ರು. ಕರೆಕ್ಟಾ? ನಮ್ಮ ಫೋಕಸ್ ಎಲ್ಲಿರುತ್ತೆ? ಅಲ್ಲಿ ಮಾತ್ರ ಇರುತ್ತೆ. ಆದರೆ ಪ್ರತಿಯೊಂದು ಸ್ಥಳದಲ್ಲೂ ದೇವರಿದ್ದಾರೆ ಅಂತ ನಾವು ಯಾವಾಗ ನೋಡ್ತೇವೋ ನಮ್ಮ ಫೋಕಸ್ ಯಾರ ಮೇಲೆ ಇರುತ್ತೆ? ದೇವರ ಮೇಲೆ ಇರುತ್ತೆ. ಆಮೇಲೆ ಎಲ್ಲಾ ಸ್ಥಳದಲ್ಲೂ ನಮ್ಮ ಫೋಕಸ್ ಯಾರ ಮೇಲೆ ಇರ್ಬೇಕಂತೆ? ದೇವರ ಮೇಲೆ ಇರಬೇಕು. ಕಷ್ಟ ಬಂದಾಗಲೂ ಕೂಡ ನಾವೇನಾಗಿರ್ಬೇಕಂತೆ? ಸಂತೋಷವಾಗಿ ಅಂತ ವಾಕ್ಯ ಹೇಳ್ತೀವಿ. ಯಾಕೋಬನು ಬರೆದಂತ ಪತ್ರಿಕೆ 1ನೇ ಅಧ್ಯಾಯ 2ನೇ ವಾಕ್ಯವನ್ನು ನಾವು ಒಮ್ಮೆ ಓದೋಣ. ಯಾಕೋಬನು ಬರೆದಂತ ಪತ್ರಿಕೆ 1ನೇ ಅಧ್ಯಾಯ 2ನೇ ವಾಕ್ಯ. The book of James chapter 1 verse 2. ನನ್ನ ಸಹೋದರರೇ, ನಿಮ್ಮ ನಂಬಿಕೆಗೆ ಆಗುವ ಪರಿಶೋಧನೆ ತಾಳ್ಮೆ ಉಂಟು ಮಾಡುತ್ತದೆ ಎಂದು ತಿಳಿದು, ನೀವು ನಾನಾ ವಿಧವಾದ ಕಷ್ಟಗಳಲ್ಲಿ ಬಿದ್ದಿರುವಾಗ ಅದನ್ನು ಕೇವಲ ಆನಂದಕರವಾದದೆಂದು ಎಣಿಸಿರಿ. ಕೇವಲ ಆನಂದಕರವಾದದೆಂದು. ಹೇಗೆ ಸಾಧ್ಯ? ಸಾಧ್ಯನಾ? ನಮಗೆ ಕಷ್ಟ ಬಂದಾಗ ಹೀಗೆ ನನಗೆ ಸಾಧ್ಯನಾ? ಯಾರ ಕೈಲಾದ್ರೂ ಸಾಧ್ಯ ಇದೆಯಾ? ಯಾರ ಕೈಲೂ ಸಾಧ್ಯ ಇಲ್ಲ. ಎಲ್ಲಾರು ಬೇಜಾರು ಮಾಡ್ಕೊಂಡಿರೋರು, ಎಲ್ಲಾರು ಒಂದು ಪಾಯಿಂಟ್ ಆಫ್ ಟೈಮ್ ಕಣ್ಣೀರು ಹಾಕಿರೋರು ಇರೋರು. ಕರೆಕ್ಟಾ? ದುಃಖ ಪಟ್ಟಿರೋರು ನಾವು ಇರೋರು. ಆದ್ರೆ ವಾಕ್ಯ ಏನ್ ಹೇಳುತ್ತೆ? ನೀವು ನಾನಾ ವಿಧವಾದ ಕಷ್ಟಗಳಲ್ಲಿ ಬಿದ್ದಿರುವಾಗ ಅದನ್ನು ಕೇವಲ ಆನಂದಕರವಾದದೆಂದು ಎಣಿಸಿರಿ. ಯಾವಾಗ ಸಾಧ್ಯ ಆದರೆ ನಿಮ್ಮ ಸ್ವಂತತನವನ್ನು ನಿರಾಕರಿಸಿದಾಗ ಮಾತ್ರ. ಈಗ ನಾವು ಕೇಳಿದ್ವಲ್ಲ, ಯಾವುದು ಕೂಡ ಶಾಶ್ವತವಲ್ಲ. ಭೂಲೋಕದಲ್ಲಿ ಶಾಶ್ವತ ಅಂತ ಯಾವ್ದಾದ್ರು ಇದೆಯಾ? ಯಾವ್ದಾದ್ರು ಸಂದರ್ಭ ಅದು ಶಾಶ್ವತ ಇದೆಯಾ? ಯಾವ್ದಾದ್ರು ಸಂಬಂಧ ಶಾಶ್ವತ ಇದೆಯಾ? ಯಾವುದು ಶಾಶ್ವತವಲ್ಲ. ಶಾಶ್ವತವಿಲ್ಲದೆ ಇರುವಂತ ವಿಚಾರಗಳಲ್ಲಿ ನಾವು ಎಷ್ಟು ಸಂತೋಷ, ನಾವು ಎಷ್ಟು ಯೋಚನೆ ಮಾಡೋದಕ್ಕೆ ಸಾಧ್ಯ, ಎಷ್ಟು ದುಃಖ ಪಡುವುದಕ್ಕೆ ಸಾಧ್ಯ. ನಾವು ಯಾವಾಗ ನಮ್ಮನ್ನು ನಾವು ನಿರಾಕರಿಸಿಕೊಳ್ತೀವೋ ಶಾಶ್ವತ ಪ್ರೇಮದ ಮೂಲಕ ನಮ್ಮನ್ನು ಆತನ ಕಡೆಗೆ ಸೆಳೆದುಕೊಂಡಿರುವುದು ದೇವರನ್ನು ನಾವು ಯಾವಾಗ ಗಮನಿಸ್ತೇವೋ ನಮ್ಗೆ ಎಂಥ ಸಂದರ್ಭ ಬಂದರೂ ಕೂಡ ಏನಾಗಿರ್ತೀವಂತೆ? ಸಂತೋಷವಾಗಿರ್ತೀವಿ. ಅಹಂಕಾರ ಪಡಲ್ಲ, ಹೊಟ್ಟೆ ಕಿಚ್ಚು ಪಡಲ್ಲ, ತುಂಬಾ ಯೋಚನೆಗಳು. ನೀವು ಬೈಬಲ್ನಲ್ಲಿ ನೀವು ಓದಬೇಕಾದ್ರೆ ಮನೆಯಲ್ಲಿ ಒಂದು ಸಾವಾದ್ರೂ ಕೂಡ ಅದರ ಬಗ್ಗೆ ನಾವು ಅಳೋದಕ್ಕೆ ಎಷ್ಟು ದಿನಗಳ ಟೈಮ್ ಕೊಟ್ಟಿದ್ದಾರೆ ಹೇಳಿ ಬೈಬಲ್ನಲ್ಲಿ? 40 days, 40 ದಿನಗಳು ಮಾತ್ರ. ನೀವು ಬೈಬಲ್ ಓದಬೇಕಾದ್ರೆ
ಎಷ್ಟೋ ಸಂದರ್ಭಗಳಲ್ಲಿ ಓದಬೇಕಾದ್ರೆ ಯಾರಾದ್ರೂ ಫಾರ್ ಎಕ್ಸಾಂಪಲ್ ಅಬ್ರಹಾಮನ ಸತ್ತು ಹೋದ ನಂತರ ಈಸಾಕನು ಎಷ್ಟು ದಿನ ಅತ್ತ ಅಂತೆ 40 ದಿನ ಅಂತ ಅಲ್ಲಿ ಮುಗಿತು. 40 days ಅಳಬಾರ್ದು ಅಂತ ಎಲ್ಲೂ ಹೇಳಿಲ್ಲ ಬೈಬಲ್ನಲ್ಲಿ. ಒಂದು ಟೈಮ್ ಪೀರಿಯಡ್. ಇವತ್ತು ನಾವು ನೋಡ್ಬೇಕಾದ್ರೆ ಎಷ್ಟೋ ಜನ ಏನಾಗಿದ್ದಾರೆ, ಯಾರೋ ಕುಟುಂಬದಲ್ಲಿ ಯಾರೋ ಕಳೆದುಕೊಂಡಿರುವಂತ ಒಂದು ಕಾರಣಕ್ಕೋ ಅಥವಾ ಇನ್ನೇನೋ ಒಂದು ದುರ್ಘಟನೆಯ ಒಂದು ಕಾರಣಕ್ಕೋ ಎಷ್ಟೋ ವರ್ಷಗಳ ನಂತರ ಆದ್ರೂ ಕೂಡ ಅವರ ಮನಸ್ಸಿನಲ್ಲಿ ನೋವು ಉಂಟೋಗಿಲ್ಲ. ಅದೇನ್ ಮಾಡುತ್ತೆ, ಅವರ ಹೃದಯವನ್ನ ಹಾಳು ಮಾಡ್ತಾ ಇರುತ್ತೆ. ಎಲ್ಲಾ ವಿಚಾರದಲ್ಲೂ ಹೊರಗೇನಾಗುತ್ತೆ, ನೋವು ಉಂಟಾಗ್ತಾನೆ ಇರುತ್ತೆ. ಇನ್ಯಾರಾದ್ರೂ ಒಂದು ಕುಟುಂಬ ಸಂತೋಷವಾಗಿದ್ರು ಕೂಡ ಅವ್ರ ಒಳಗೆ ಏನಾಗುತ್ತೆ, ಆ ನೋವಿರುತ್ತೆ. ನನಗೆ ಆ ಸಂತೋಷ ಇಲ್ವಲ್ಲ, ಕರೆಕ್ಟಾ? ನನಗೆ ಅವರು ಭಾಗ್ಯ ಸಿಕ್ಕಿಲ್ವಲ್ಲ, ನಾನಾಗಿಲ್ವಲ್ಲ. ಅದು ನೋವು ಸ್ಟಾರ್ಟ್ ಆದ್ರೂ ಕೂಡ ಅದು ಹೊಟ್ಟೆ ವಿಚಾರ ಮಾರ್ಪಾಡಾಗುತ್ತೆ. ಕರೆಕ್ಟಾ? ಇನ್ನೊಬ್ರು ನೋಡಿ ಏನ್ ಮಾಡ್ತೀವಿ, ಅಯ್ಯೋ ನಾವಾಗಿಲ್ವಲ್ಲ, ನಮ್ಮ ತರ ಅವರು ಕಷ್ಟ ಬಂದಿದ್ರು ಅವ್ರು ಗೊತ್ತಾಗಿದ್ದಿರೋದು. ಈ ತರ ಯೋಚನೆಗಳು ಬರುತ್ತೆ. ಯಾವ ಕಾರಣಕ್ಕೆ ಅಂದ್ರೆ ನೋಡಿ, ಕಷ್ಟಗಳು ಅಂತ ಬರುವುದು ನಾವು ಈ ಒಂದು ಇದೇ ಅಧ್ಯಾಯನ ನಾವು ಮುಂದೆ ಓದ್ಬೇಕಾದ್ರೆ ಏನ್ ಹೇಳುತ್ತೆ, ಆ ತಾಳ್ಮೆಯು ಸಿದ್ಧಿಗೆ ಬರಲಿ, ಆಗ ನೀವು ಶಿಕ್ಷಿತರು, ಸರ್ವ ಸುಗುಣ ಉಳ್ಳವರು, ಏನು ಕಡಿಮೆ ಇಲ್ಲದವರು ಆಗಿರುವಿರಿ. ಏನು ಕಡಿಮೆ ಇಲ್ಲದವರು ಅಂದ್ರೆ ಏನಂತ? ಮನೆಯಲ್ಲಿ ಎಲ್ಲ ಆಸ್ತಿ ಐಶ್ವರ್ಯ ಅಂತಸ್ತಿದೆ ಅಂತ ಅರ್ಥನ? ಇವತ್ತು ಶ್ರೀಮಂತರು ಎಷ್ಟೋ ಹಣ, ಎಷ್ಟೋ ಅವರಿಗಿರುವಂತ ಎಲ್ಲಾ ಅವಶ್ಯಕತೆಗಳಿದ್ದಾವೆ, ಆದ್ರೆ ಏನಿರಲ್ಲ, ಸಮಾಧಾನವಿರಲ್ಲ. ಆದ್ರೆ ಯಾವಾಗ ನಾವು ಎಲ್ಲವನ್ನ ಬಿಟ್ಟು ಯೇಸು ಸ್ವಾಮಿ ನೋಡ್ತೇವೋ, ನೀನಿದೆಯಾ ಕರ್ತನೆ, ಎಲ್ಲ ಒಳ್ಳೆಯದಾಗುತ್ತೆ. ಆಮೇಲೆ ನೀನಿದೆಯಾ, ಎಲ್ಲ ಒಳ್ಳೆಯದಾಗುತ್ತೆ. ಮನುಷ್ಯರಿಗೆ ಅಸಾಧ್ಯವಾದದ್ದು ದೇವರಿಂದ ಸಾಧ್ಯ. ಏನೇ ಇರ್ಬೋದು, ಅದು ಯಾವುದೇ ಚಾಲೆಂಜ್ ಇರ್ಬೋದು, ನಮ್ಮಲ್ಲಿರುವಂತಹ ಕೊರತೆಗಳಾಗಿರ್ಬೋದು, ನಮಗಿರುವಂತ ರೋಗಗಳಿರ್ಬೋದು, ನಮಗಿರುವಂತ ವೀಕ್ನೆಸ್ಗಳಿರ್ಬೋದು. ನಾವು ಮನುಷ್ಯರು ಮಣ್ಣಿನ ಘಟ್ಟಗಳು ಅಂತ ವಾಕ್ಯ ಹೇಳುತ್ತೆ, ಮಣ್ಣಿನ ಪಾತ್ರೆಗಳು ನಾವು ಮನುಷ್ಯರು. ಆದರೆ ಅವರ ಕೈಯಿಂದ ಅಸಾಧ್ಯವಾದದ್ದು ಒಂದು ಇಲ್ಲ. ನಮ್ಮ ದೃಷ್ಟಿ ಯಾರ ಮೇಲೆ ಇರಲಿ? ಯೇಸು ಸ್ವಾಮಿ ಮೇಲೆ ಇರಲಿ. ಆಮೇಲೆ ಪ್ರತಿಯೊಂದು ವಿಚಾರದಲ್ಲೂ ಕೂಡ ನಾವು ಮುಂದೆ ಓದ್ಬೇಕಾದ್ರೆ ಇಬ್ರಿಯರಿಗೆ ಬರೆದಂತ ಪತ್ರಿಕೆ 11ನೇ ಅಧ್ಯಾಯ 1ನೇ ವಾಕ್ಯವನ್ನು, ನಮ್ಮೆಲ್ಲರಿಗೂ ಗೊತ್ತಿರುವಂತ ಒಂದು ವಾಕ್ಯ ಇದು. ಇಬ್ರಿಯರಿಗೆ ಬರೆದಂತ ಪತ್ರಿಕೆ 11ನೇ ಅಧ್ಯಾಯ 1ನೇ ವಾಕ್ಯ. ನಂಬಿಕೆಯು ನಾವು ನಿರೀಕ್ಷಿಸುವುದರ ವಿಷಯವಾಗಿ ಭರವಸೆಯೆಂದು ಕಣ್ಣಿಗೆ ಕಾಣದವುಗಳನ್ನು ನಿಜವೆಂದು ತಿಳಿದುಕೊಳ್ಳುವುದು ಆಗಿದೆ. ಆಮೇಲೆ ಕಣ್ಣಿಗೆ ಕಾಣದವುಗಳನ್ನು ನಿಜವೆಂದು ತಿಳುಕೊಳ್ಳುವುದು ಆಗಿದೆ. ಇದನ್ನ ನಾವು ಯಾವ ತರ ನೋಡ್ತೀವಿ ಅಂತ ಬಾರಿ ನಾವು ಕೆಲವೊಂದು ವಿಚಾರಗಳು ನಮ್ಮ ಕಣ್ಣಿಗೆ ಕಾಣಿಸಿರಲ್ಲ. ಮನುಷ್ಯರ ವಿಚಾರದಿಂದ ಹೇಳ್ತಿರುವಂಥದ್ದು ನಮ್ಮ ಕಣ್ಣಿಗೆ ಕಾಣಿಸಿರಲ್ಲ. ಇದು ಇವ್ರು ಹಿಂಗೆ ಮಾಡಿರ್ತಾರೆ ಅಂತ ನಾವೇ ಒಂದು ಡಿಸೈಡ್ ಮಾಡ್ಕೊಡುವಂಥದ್ದು. ಕರೆಕ್ಟಾ? ಹ್ಯೂಮನ್ ವೀಕ್ನೆಸ್ ಅದು ನಮ್ಮೆಲ್ಲರಿಗೂ ಇರುತ್ತೆ. ಅವ್ರಿಗೆ ಮಾಡಿರ್ತಾರೆ, ನಾವು ನೋಡಿರ್ತೀವಿ, ನಾವು ನೋಡಿರಲ್ಲ, ಆದ್ರೂ ನಾವೇನ್ ಮಾಡ್ತೀವಿ, ಅವ್ರಿಗೆ ಮಾಡಿರ್ತಾರೆ, ಅವ್ರಿಗೆ ಮಾಡಿರ್ಬೋದು, ಇಲ್ಲಿ ಹೋಗಿರ್ಬೋದು, ಅವ್ರು ಆ ಥರ ಮಾಡಿರ್ತಾರೆ. ನಾವೇ ಒಂದು ಕಲ್ಪನೆಗಳನ್ನ ಮಾಡಿ ಒಂದು ಕಥೆಗಳನ್ನ ಸೃಷ್ಟಿ ಮಾಡಿಕೊಡುವಂಥದ್ದು. ಆದ್ರೆ ಏನೋ ಒಂದು ಅಗತ್ಯತೆ ಇದೆ, ಏನೋ ಒಂದು ಸಮಸ್ಯೆ ಇದೆ, ಏನೋ ಒಂದು ಅವಶ್ಯಕತೆ ಇದೆ, ದೇವರು ಕೊಡ್ತಾರೆ ಅಂತ ನಂಬಿಕೆ ನನಗೆ ಕಾಣಿಸಲ್ಲ. ನಾವೇನ್ ಮಾಡ್ತೀವಿ, ಮನುಷ್ಯರ ವಿಚಾರದಲ್ಲಿ ಕಣ್ಣಿಗೆ ಕಾಣದವುಗಳಲ್ಲಿ ಕಣ್ಣಿಗೆ ಕಂಡಿಲ್ಲಾದ್ರೂ ಕೂಡ ನಾವೇನ್ ಮಾಡ್ತೀವಿ, ನಿಜವೆಂದು ಅನ್ಕೊಳ್ತೇವೆ. ಆದ್ರೆ ದೇವರ ವಿಚಾರದಲ್ಲಿ ಕಣ್ಣಿಗೆ ಕಂಡಿಲ್ಲಾದ್ರೂ ಕೂಡ ನಾವು ನಿಜವಾಗಿ ಅಂದ್ಕೊಳ್ಳಲ್ಲ. ಇವತ್ತು ಕ್ರೈಸ್ತ ಲೋಕಕ್ಕೆ ಬೇಕಾಗಿರುವಂತ ಬಹಳ ಮುಖ್ಯವಾಗಿರುವಂತಹ ವಿಷಯ ಏನಂದ್ರೆ ನಂಬಿಕೆ. ನಾವು ಮಾಡುವಂತ ಪ್ರಾರ್ಥನೆಗಳನ್ನ ಫಸ್ಟ್ ನಾವು ನಂಬ್ತೀವ ಅಂತ ಅನ್ನುವಂಥದ್ದು ಮುಖ್ಯ. ಬೇರೆಯವ್ರು ನಂಬೋದು ಬಿಟ್ಬಿಡಿ, ಫಸ್ಟ್ ನಾವು ನಂಬ್ತಾ ಇದ್ದೀವ ನಾವು ಮಾಡುವಂತ ಪ್ರಾರ್ಥನೆ ಮಾಡಿದ ತಕ್ಷಣ ನಾವು ಬರ್ತೋಗ್ತೀವ. ಯಾಕೆ ಪ್ರಾರ್ಥನೆಗಳಿಗೆ ಎಷ್ಟೋ ಪ್ರಾರ್ಥನೆಗಳಿಗೆ ಉತ್ತರ ಸಿಕ್ಕಿಲ್ಲ ಅಂದ್ರೆ ನಾವು ಪ್ರಾರ್ಥನೆಗಳನ್ನ ಹೆಸರಿಗೆ ಮಾಡ್ತಾ ಇದ್ದೇವೆ, ಆದ್ರೆ ನಮ್ಮ ಸುತ್ತಮುತ್ತ ಇರುವಂತ ಎಲ್ಲ ಸಂದರ್ಭಗಳನ್ನ ನಮ್ಮದು ಅಂತ ನಾವು ನೋಡ್ತಾ ಇದ್ದೇವೆ. ದೇವರ ಆಶೀರ್ವಾದಗಳು ನಮ್ದು ಅಂತ ನಾವು ನೋಡಲ್ಲ, ದೇವರ ಒಂದು ಕಟ್ಟಳೆಗಳು ನಮ್ಗೆ ಅಂತ ನಾವು ನೋಡಲ್ಲ. ಆದ್ರೆ ನಾವು ನೋಡುವಂಥದ್ದೇನು, ನಮ್ಮ ಸಂದರ್ಭಗಳು ಮಾತ್ರ, ನಮ್ಮ ಸುತ್ತಮುತ್ತಲಿರುವಂತ ಜನರು ಮಾತ್ರ.
ಆ ಕಾರಣಕ್ಕೋಸ್ಕರ ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಎಷ್ಟೊಂದು ಬಾರಿ ಸಿಕ್ಕಿಲ್ಲ. ನಂಬಿಕೆ ಅಂದ್ರೆ ಐ ಕ್ಯಾನ್ ಡೂ ಇಟ್ ಅಲ್ಲ, ನಾನು ಮಾಡ್ತೀನಿ ಅನ್ನುವಂಥದ್ದು ನಂಬಿಕೆ ಅಲ್ಲ. ನಂಬಿಕೆ ಅಂದ್ರೆ ಕ್ರಿಸ್ತನು ಮಾಡುತ್ತಾನೆ ಅನ್ನುವಂಥದ್ದು. ಆಮೇಲೆ ನಂಬಿಕೆ ಅಂದ್ರೆ ಏನು? ಐ ಕ್ಯಾನ್ ಡೂ ಇಟ್ ಅಂತ ನಾವು ಹೇಳೋದಲ್ಲ. ನಂಬಿಕೆ ಅನ್ನುವಂಥದ್ದು ಕ್ರಿಸ್ತನು ಮಾಡುತ್ತಾನೆ ಅನ್ನುವಂಥದ್ದು. ಇದು ಎಲ್ಲಾ ವಿಚಾರದಲ್ಲೂ ಇರ್ಬೋದು. ಯೇಸು ಸ್ವಾಮಿ ಅಂದ್ರೆ ನಾವು ಮಾರ್ಕನ ಸುವಾರ್ತೆಯನ್ನು ಓದ್ಬೇಕಾದ್ರೆ 10ನೇ ಅಧ್ಯಾಯ 18ನೇ ವಾಕ್ಯದಲ್ಲಿ ನಾವು ಓದ್ಬೇಕಾದ್ರೆ ಒಬ್ಬ ವ್ಯಕ್ತಿ ಬಂದು ಏನ್ ಹೇಳ್ತಾನೆ? ಒಳ್ಳೆಯ ಗುರುವೇ ಅಂತ ಕರೀತಾರೆ, ಒಳ್ಳೆಯ ಬೋಧಕರೇ ಅಂತ ಕರೀತಾರೆ, ಗುಡ್ ಟೀಚರ್ ಅಂತ ಕರೀತಾರೆ. ಅದೇ ಯೇಸು ಸ್ವಾಮಿ ಏನಂತ ಹೇಳ್ತಾರೆ? ಯಾರು ಒಳ್ಳೆಯವರಲ್ಲ, ನೀನ್ ಯಾಕೆ ನನ್ನನ್ನು ಒಳ್ಳೆಯವರು ಅಂತ ಹೇಳ್ತೀಯಾ? ಯಾರು ಒಳ್ಳೆಯವರಲ್ಲ, ದೇವರು ಮಾತ್ರನೇ ಒಳ್ಳೆಯವರು. ಈಗ ಒಂದು ಯಕ್ಷ ಪ್ರಶ್ನೆ, ಯೇಸು ಸ್ವಾಮಿ ಒಳ್ಳೆಯವರಲ್ವಾ? ಯಾಕೆ ಹೇಳಿದ್ರು ಮತ್ತವರು? ತಗ್ಗಿಸ್ಕೊಂಡ್ರು. ಅವ್ರು ಹೇಳಿದ ತಕ್ಷಣ ಹೌದು ನಾನು ಒಳ್ಳೆಯವರು ಅಂತ ಹೇಳಕ್ ಅಸಾಧ್ಯನಾ? ಆದ್ರೆ ಈ ಒಂದು ಸಂದರ್ಭದಲ್ಲಿ ನಮಗೆ ಯಾರಾದ್ರೂ ಬಂದು ನೀವು ತುಂಬಾ ಒಳ್ಳೆಯವರು ಅಂತ ನಾವೇ ನಿಂತೀವಿ, ಸಂತೋಷ ಪಡ್ತೇವೆ ಮಾಡಲ್ಲ, ತೋರಿಸ್ಕೊಳ್ಳೋದು ಒಳಗೆ ಬರ್ತಾ ಇರ್ತೀವ. ಮೈಂಡ್ ವಾಯ್ಸ್ ಅಂತ ಹೇಳ್ತಾರೆ ಈಗಿನ ಕಾಲದಲ್ಲಿ. ಮೈಂಡ್ ವಾಯ್ಸ್, ಮೈಂಡ್ ಅಲ್ಲೇ ಮಾತಾಡ್ಕೊಳ್ಳುವಂಥದ್ದು. ಓ ಎಸ್ ನಾವು ಒಳ್ಳೆಯವರು, ಕರೆಕ್ಟ್. ಎಲ್ಲರೂ ಆಗುತ್ತೆ, ನಮಗೂ ಆಗುತ್ತೆ, ನನಗೂ ಆಗುತ್ತೆ, ಎಲ್ಲರಿಗೂ ಆಗುತ್ತೆ ಅದು. ಆದರೆ ಯೇಸು ಸ್ವಾಮಿ ಏನ್ ಮಾಡಿದ್ರು? ಯಾರು ಒಳ್ಳೆಯವರಲ್ಲ, ದೇವರು ಮಾತ್ರ ಒಳ್ಳೆಯವರು. ಯಾಕಂದ್ರೆ ಹೇಳಿದ್ರು ಅಂದ್ರೆ ಆ ಸಂದರ್ಭದಲ್ಲೂ ಕೂಡ ಅವ್ರು ಏನ್ ಮಾಡಿದ್ರು? ದೇವರಿಗೆ ಮಹಿಮೆಯನ್ನ ಸಲ್ಲಿಸಿದ್ರು. ಕೆಲಸ ಮನೆಯಲ್ಲಿ ಅವರು ಪ್ರಾರ್ಥಿಸ್ತಾ ಇದ್ದಾರೆ. ಬೆವರು ಏನಾಗ್ತಾ ಇದೆ? ರಕ್ತದ ರೀತಿಯಲ್ಲಿ ಬರ್ತಾ ಇದೆ. ಆದ್ರೂ ಅವ್ರು ಹೇಳ್ತಾರೆ ನನ್ನ ಚಿತ್ತವಲ್ಲ ನಿನ್ನ ಚಿತ್ತವೇ. ನೋಡಿ, ಪಾಸಿಟಿವ್ ಸಿಚುವೇಶನ್, ನೆಗೆಟಿವ್ ಸಿಚುವೇಶನ್. ಒಂದು ಪಾಸಿಟಿವ್ ಬಂದು ಒಳ್ಳೆಯವರೇ ಅಂತ ಕೇಳಿದ್ರು, ಕರೆದ್ರು. ಎರಡನೇ ಸಿಚುವೇಶನ್ ಅಲ್ಲಿ ಗೊತ್ತು ಅವ್ರಿಗೆ ನೆಕ್ಸ್ಟ್ ಶಿಲ್ಪೆಯನ್ನು ಹೇಳ್ತೀನಿ ಅಂತ. ಎರಡು ಸಂದರ್ಭದಲ್ಲಿ ಅವ್ರು ಯಾರಿಗೆ ಮಹಿಮೆ ಸಲ್ಲಿಸಿದ್ರು? ದೇವರಿಗೆ. ನಮ್ಮ ಜೀವನದಲ್ಲೂ ಕೂಡ ಎಲ್ಲಾ ಸಿಚುವೇಶನ್ಸ್ ನಾವು ಯಾರಿಗೆ ಮಹಿಮೆ ಸಲ್ಲಿಸ್ಬೇಕಂತೆ? ದೇವರಿಗೆ ಮಾತ್ರ. ಆಮೇಲೆ ಎಲ್ಲಾ ಸಿಚುವೇಶನ್ ಯಾರಿಗೆ ಮಹಿಮೆ ಸಲ್ಲಿಸಬೇಕು? ದೇವರಿಗೆ ಮಾತ್ರ. ನಾವು ಒಂದು ಯಾವತ್ತೂ ಅರ್ಥ ಮಾಡ್ಕೊಳ್ಬೇಕಾಗಿರುವಂಥದ್ದು ಏನಂದ್ರೆ, ಶಿಲುಬೆ ಅನ್ನುವಂಥ ಒಂದು ವಿಚಾರಗಳಲ್ಲಿ ನಮ್ಮ ಬಲಹೀನತೆಗಳು ಕೂಡ ಸೇರಿರುತ್ತದೆ. ನಮ್ಮಲ್ಲಿ ಬೇಡವಾಗಿರುವಂಥ ಒಂದು ಕೃತ್ಯಗಳು, ಅದು ಕೋಪ, ಹೊಟ್ಟೆ ಕಿಚ್ಚು, ಅಥವಾ ಜಗಳ, ದ್ವೇಷ, ಅಥವಾ ಕ್ಷಮಿಸದೇ ಇರುವಂಥ ಒಂದು ಗುಣಗಳಾಗಿರ್ಬೋದು, ಅಥವಾ ಯಾವುದೇ ರೀತಿಯ ಒಂದು ವಿಚಾರಗಳು, ಭಯ ಹೆದರಿಕೊಳ್ಳುವಂಥದ್ದು, ಇದೆಲ್ಲ ಕೂಡ ನಮ್ಮಲ್ಲಿ ಬೇಡದಿರುವಂಥ ಕೃತ್ಯಗಳು. ಆದರೆ ಒಂದು ನೆನಪಿಸಿಕೊಳ್ಳಿ ದೇವಜನರೇ, ಏನೇ ಇದ್ರೂ ಕೂಡ ಇದೆಲ್ಲದಕ್ಕಿಂತ ಹೆಚ್ಚಾಗಿ ನಾವು ಇದೆಲ್ಲವನ್ನ ನಾವು ನಿರಾಕರಿಸಿ ಆತನನ್ನು ನಾವು ನೋಡಿದಾಗ ಈ ಶಿಲುಬೆಗಳನ್ನ ನಾವು ಹೊತ್ತರೂ ಕೂಡ ನಮ್ಮ ಮುಂದೆ ಸಾಗಲಿಕ್ಕೆ ಸಾಧ್ಯ. ಆಮೇಲೆ ಯೇಸು ಸ್ವಾಮಿಗೆ ಒಂದಿಗೆ ನಾನು ಪ್ರಶ್ನೆ ಕೇಳ್ತೀನಿ. ಈ ಒಂದು ಟೇಬಲ್ ಇದೆ, ಈ ಟೇಬಲ್ ಎಲ್ಲ ಕಣ್ಣು ಕಾಣಿಸ್ತಾ ಇದೆ. ಈ ಟೇಬಲ್ ನೀವು ಹೊತ್ಕೊಂಡು ಎಷ್ಟು ಮುಂದೆ ಹೋಗೋದಕ್ಕೆ ಸಾಧ್ಯ? ಇಲ್ಲಿಂದ ಹಬ್ಬ ಅಂದ್ರೆ ಅಲ್ಲಿ ಕೆಳ ತನಕ ಹೋಗೋದಕ್ಕೆ ಸಾಧ್ಯ. ಅದಾದ್ಮೇಲೆ ಕೆಳಗೆ ಇಳಿಯಬೇಕು, ಒಂದ್ ಸ್ವಲ್ಪ ಹೊತ್ತು ಏನ್ ಮಾಡ್ಬೇಕು? ಸುಧಾರಿಸ್ಕೊಳ್ಬೇಕು, ಮತ್ತೆ ತೆಗೆದುಕೊಂಡು ಹೋಗ್ಬೇಕು. ಕರೆಕ್ಟಾ? ಸಣ್ಣ ಟೇಬಲ್. ಶಿಲುಬೆ ನೀವು ಎಲ್ಲರೂ ಟಿವಿ ನೋಡಿರ್ತೀರ ಅಲ್ವಾ? ತುಂಬಾ ಭಾರವಾಗಿರುವಂತ ಒಂದು ಶಿಲುಬೆ. ಅದನ್ನು ಹೊತ್ಕೊಂಡು ಪ್ರತಿದಿನ ಹೇಗೆ ನಾವು ಮುಂದೆ ಹೋಗೋದಕ್ಕೆ ಸಾಧ್ಯ? ನಾವು ಮನುಷ್ಯರು ಹಿಂಗ್ ಹೋಗೋದಕ್ಕೆ ಸಾಧ್ಯ? ಒಂದು ವುಡನ್ ಶಿಲುಬೆಗೆ ಹೋಗೋದು ಕಷ್ಟ ಅಂದ್ರೆ, ಶಿಲುಬೆಗೆ ನಾವು ಹೋಲಿಸಿರುವಂತ ಎಲ್ಲಾ ಸಂದರ್ಭಗಳು, ಒಳ್ಳೆಯದು, ಕೆಟ್ಟದು, ನಮ್ಮದೆಲ್ಲ ಇರುವಂತ ಎಲ್ಲಗಳನ್ನ ನಾವು ಹೆಂಗ್ ಬರೋದಕ್ಕೆ ಸಾಧ್ಯ? ಯಾವಾಗ ನಮ್ಮ ದೃಷ್ಟಿ ಅವ್ರ ಮೇಲೆ ಇರುತ್ತೋ ಅವಾಗ ಮಾತ್ರ ಸಾಧ್ಯ. ಆಮೇಲೆ ನಮ್ಮ ದೃಷ್ಟಿ ಯಾರ ಮೇಲೆ ಇರ್ಬೇಕಂತೆ? ಯೇಸು ಸ್ವಾಮಿ ಮೇಲೆ. ಕಷ್ಟನ, ದುಃಖನ, ನೋವ ಮರೆಯೋದಕ್ಕೆ ಆಗ್ತಾ ಇಲ್ವಾ? ನಾವು ಯಾವಾಗ ತಂದೆಗೆ ನನ್ನ ಕೈ ನಡೆಸೋದಕ್ಕಾಗ್ತಿಲ್ಲಪ್ಪ, ನೀನ್ ನಡೆಸು ಅಂತ ಹೇಳಿದಾಗ ಅವ್ರು ನಡೆದಿರೋ ಒಬ್ಬರು ಸುಪ್ರಸಿದ್ಧ ಸೇವಕರಿಗೆ, ನನ್ನ ಹೆಸರಲ್ಲ, ಅವ್ರಿಗೆ ಪ್ರಸಂಗ ಮಾಡೋದು ಹೇಳಿದಾಗ ಅವ್ರು ಬಂದು ನಿಂತ್ಕೊಳ್ತಾರೆ. ನಾಲಿಗೆ ತೊದಲುವಂತ ನಾಲಿಗೆ, ಮಾತನಾಡೋಕೆ ಧೈರ್ಯ ಇಲ್ಲ ಅವ್ರಿಗೆ. ನೋಡ್ತಾರೆ, ಪ್ರಿಪೇರ್ ಮಾಡ್ಕೊಂಡಿದ್ದಾರೆ, ನೋಟ್ಸ್ ಎಲ್ಲ ಪ್ರಿಪೇರ್ ಮಾಡಿದ್ದಾರೆ, ಹಿಂಗೆ ಸ್ಟಾರ್ಟ್ ಮಾಡಬೇಕು, ಯಾವ ಥರ ನಾನು ಆ್ಯಕ್ಷನ್ಸ್ ಮಾಡಬೇಕು, ಯಾವ ಥರ ನಾನು ಪ್ರಾರ್ಥನೆ ಮಾಡಬೇಕು, ಎಲ್ಲ ಪ್ರಾಕ್ಟೀಸ್ ಮಾಡ್ಕೊಂಡಿದ್ದಾರೆ. ಅಲ್ಲಿ ಬಂದು ನಿಂತು ಅವ್ರ ಕೈ ಮಾಡೋದಕ್ಕಾಗಿಲ್ಲ. ಸಾಧ್ಯನೇ ಆಗ್ತಾನೆ ಅವ್ರ ಕೈ ನಿಂತ್ಕೊಳ್ಳೋದಕ್ಕೆ. ತುಂಬ ಚಿಕ್ಕ ವಯಸ್ಸು, 23 ವರ್ಷ ಅವರಿಗೆ ಅಷ್ಟೇ ಆ ಸಮಯದಲ್ಲಿ.
ಮನಸ್ಸಲ್ಲಿ ಪರಿಶುದ್ಧಾತ್ಮ ಜೋರಾಗಿ ಹೇಳಿದ್ರಂತೆ, ದೇವರೇ ನನ್ನ ಕೈಗೆ ಸಾಧ್ಯ ಇಲ್ಲಂತ. ಅದು ಹೇಳಿದ ತಕ್ಷಣವೇ ದೇವರು ಹೇಳಿದ್ರಂತೆ, ಈಗ ನಾನು ಕೆಲಸ ಸ್ಟಾರ್ಟ್ ಮಾಡ್ತೀನಿ ಅಂತ. ಈಗ ನಾನು ಕೆಲಸನ ಸ್ಟಾರ್ಟ್ ಮಾಡ್ತೀನಿ ಅಂತ. ಅವತ್ತು ಶುರುವಾದಂಥ ಅದ್ಭುತಗಳು, ಪರಿಶುದ್ಧಾತ್ಮನ ಕ್ರಿಯೆ ಇವತ್ತಿಗೂ ಕೂಡ ಅವರ ಸೇವೆಯಲ್ಲಿ ನಡೀತಾ ಇದೆ. ಯಾಕೆ ಅಂದರೆ ಮೊದಲನೇ ದಿನ ಅವರೇನು ಮಾಡಿದ್ರು, ತಮ್ಮನ್ನು ತಾವು ಬರಿದು ಮಾಡಿಕೊಂಡ್ರು. ನನ್ನ ಕೈಯಿಂದ ಸಾಧ್ಯ ಇಲ್ಲ. ಆಮೇಲೆ ಕಂಪ್ಲೀಟ್ ಡಿಪೆಂಡೆನ್ಸಿ ಆನ್ ಗಾಡ್. ಪ್ರತಿಯೊಂದು ವಿಚಾರದಲ್ಲೂ ಕೂಡ ಎಷ್ಟು ಜನ ನ್ಯೂಸ್ ಫಾಲೋ ಮಾಡ್ತಾ ಇದ್ರು ಏನೋ ನನಗೆ ಗೊತ್ತಿಲ್ಲ. ಚಾರ್ಲಿ ಕರ್ಕ್ ಅಂತ ಒಬ್ಬ ಅಮೆರಿಕದ ಒಬ್ಬ ವ್ಯಕ್ತಿಯನ್ನ ಸುಮಾರು ಒಂದು 2-3 ದಿವಸಗಳ ಮುಂಚೆ ಶೂಟ್ ಮಾಡಿ ಸಾಯಿಸ್ಬಿಟ್ರು. ಅವರ ಒಂದು ಕಾಲೇಜ್ನ ಒಂದು ಮೀಟಿಂಗ್ನಲ್ಲಿ ಶೂಟ್ ಮಾಡಿ ಸಾಯಿಸ್ಬಿಟ್ರು. ಈ ವ್ಯಕ್ತಿ ಯಾರು ಅಂದರೆ, ಕಾಲೇಜ್ಗಳಿಗೆ ಹೋಗಿ ಈಗಿನ ಕಾಲದಲ್ಲಿ ಇರುವಂಥ ಒಂದು ಕೆಟ್ಟ ಒಂದು ಏನು ಹೇಳ್ತಾರೆ ಪದ್ಧತಿಗಳು, ಅದು ಸಲಿಂಗ ಕಾಮ ಅಂತ ಏನು ಹೇಳ್ತಾರೆ, ಈ ಒಂದು ಒಂದು ಸಮಸ್ಯೆಗೆ ಸಿಲುಕಿಕೊಂಡಿರುವಂಥ ಒಂದು ಯುವಕರಿಗೆ ದೇವರ ವಾಕ್ಯದ ಮೂಲಕ ಅವರಿಗೆ ಅರ್ಥ ಮಾಡಿಸಿ ಅವರಿಂದ ಹೊರ ತರುವಂಥ ಒಂದು ಕ್ರಿಯೆಯನ್ನು ಮಾಡ್ತಾ ಇದ್ರು. ಅವರು ಪ್ರೀಚರ್ ಅಲ್ಲ, ಅವರು ಪ್ರಸಂಗಿ ಅಲ್ಲ, ಆದರೆ ಅವ್ರ ಕೆಲಸ ಏನು ಅಂದರೆ ಈ ಒಂದು ಯುವಕರು ಹಾಳಾಗ್ತಾ ಇದ್ದಾರೆ. ಸಲಿಂಗ ಕಾಮ ಅನ್ನುವುದು ಇವತ್ತು ಅಮೆರಿಕ ದೇಶದಲ್ಲಿ ತುಂಬಾ ಒಂದು ಹೆಚ್ಚಾದ ಒಂದು ರೀತಿಯಲ್ಲಿ ನಡೀತಾ ಇರುವಂಥ ಒಂದು ವಿಷಯ ಇದು. ಇವುಗಳನ್ನ ಅದನ್ನು ಹೊರಗೆ ತರಬೇಕು. ಈ ಒಂದು ಕೆಟ್ಟ ಒಂದು ಸೈತಾನನ ಒಂದು ಆರಾಧಿಸುವಂಥ ಒಂದು ಸಂತತಿಯಿಂದ ಅವರನ್ನು ಹೊರಗೆ ತರಬೇಕು ಅನ್ನುವಂಥ ರೀತಿಯಲ್ಲಿ ತುಂಬ ಚಿಕ್ಕ ವಯಸ್ಸು ಆ ವ್ಯಕ್ತಿಗೆ 31-32 ಇರ್ಬೋದು ಅಷ್ಟೇ. ಅವ್ರನ್ನ ಶೂಟ್ ಮಾಡಿ ಸಾಯಿಸ್ಬಿಟ್ರು ಮೊನ್ನೆ. ಆದರೆ ಈ ವ್ಯಕ್ತಿನ ಸುಮಾರು ಒಂದು ಫ್ಯೂ ಮಂತ್ಸ್ ಮುಂಚೆ ಒಂದು ಇಂಟರ್ವ್ಯೂ ಮಾಡಬೇಕಾದ್ರೆ ಅವ್ರಿಗೆ ಹೇಳ್ತಾರೆ, ನೀವು ಸತ್ತರೆ ನಿಮ್ಮನ್ನು ಜನ ಯಾವ ಥರ ನೆನಪಿಸ್ಕೊಳ್ಬೇಕು ಅಂತ. ಅವ್ರು ಹೇಳಿದ್ರು, ನಾನು ಸತ್ತಾಗ ಜನ ನನ್ನ ನಂಬಿಕೆಯ ಕಾರಣಕ್ಕೆ ನನ್ನ ನೆನೆಸ್ಕೊಂಡ್ರೆ ಸಾಕು. ನಾನು ಮಾಡಿದ ಕಾರ್ಯಕ್ಕಲ್ಲ, ನನ್ನ ನಂಬಿಕೆಯ ಕಾರಣಕ್ಕೆ ನೆನೆಸ್ಕೊಂಡ್ರೆ ಸಾಕು. ನಾನು ಯಾರನ್ನು ನಂಬಲ್ಲ ಆ ಒಂದು ಕಾರಣಕ್ಕೆ ನೆನೆಸ್ಕೊಂಡ್ರೆ ಸಾಕು. ನಾನೇನು ಮಾಡಿದ ಅನ್ನೋದು ಭಾರಿ ಮುಖ್ಯ ಅಲ್ಲ ಅಂತ. ಅವ್ರು ಸತ್ತಾಗ ಎಷ್ಟೋ ಸೇವಕರು, ಅಲ್ಲಿನ ಆ ದೇಶದ ರಾಷ್ಟ್ರಪತಿ ಅಧ್ಯಕ್ಷರಾಗಿರ್ಬೋದು, ಮತ್ತೆ ಅವ್ರ ಸ್ವಂತ ಕುಟುಂಬದವರು ಆಗಿರ್ಬೋದು, ಅವ್ರು ಸತ್ತಾಗ ಎಲ್ಲರೂ ಹೇಳಿದ ವಾಕ್ಯ, ಈ ವ್ಯಕ್ತಿ ಸತ್ತಿದ್ದಾರೆ, ಆದರೆ ಇವರು ನೆಕ್ಸ್ಟ್ ಕೇಳುವಂಥ ಮಾತೇನೆಂದರೆ, ಬಲೆ ಒಳ್ಳೆ ನಂಬಿಕಸ್ಥ ಆಳು ನೀವು ಅಂತ. ಈ ವ್ಯಕ್ತಿ ಸತ್ತಿರ್ಬೋದು, ಆದರೆ ಬಲೆ ಒಳ್ಳೆಯ ನಂಬಿಕಸ್ಥ ಆಳು ನೀನು ಅಂತ ಅವರಿಗೆ ಪಕ್ಕ ಖಂಡಿತವಾಗ್ಲೂ ಕೇಳಿಸಿರುತ್ತೆ ಅಂತ ಹೇಳಿದರು. ಯಾವ ಕಾರಣಕ್ಕೋಸ್ಕರ ಅಂದರೆ ಆ ವ್ಯಕ್ತಿ ನಡೆಸಿದಂಥ ಜೀವನ. ಆಮೇಲೆ ತನ್ನದೆಲ್ಲವನ್ನು ಬಿಟ್ಟುಕೊಟ್ಟು ಯಾರಿಗೋಸ್ಕರ ಅವ್ರು ಮುಂದೆ ನಡೆದಂತೆ, ದೇವರಿಗೋಸ್ಕರ. ಇವತ್ತು ಎಷ್ಟು ಜನರು ಇಲ್ಲಿ ಕೂತಿರುವಂಥ ನಾವುಗಳು ಕೂಡ ನಾವು ಈ ಕ್ಷಣ ನಾವು ಕಣ್ಣು ಮುಚ್ಚಿದ್ರೆ ನಾವು ಮಾತನ್ನ ಕೇಳ್ತೀವಿ ಅನ್ನೋದು ಒಂದು ನಿರೀಕ್ಷೆ ನಮಗಿದೆಯಾ? ಆ ಮಾತನ್ನ ನಾವು ಕೇಳ್ತೀವ? ಕೇಳಬೇಕು. ಆ ಕಾರಣಕ್ಕೋಸ್ಕರ ನಾವೇನ್ ಮಾಡಬೇಕು? ಆತನನ್ನ ಹಿಂಬಾಲಿಸಬೇಕು. ಆತನನ್ನ ನಾವೇನ್ ಮಾಡಬೇಕು? ಹಿಂಬಾಲಿಸಬೇಕು. ಯಾವತ್ತೂ ನೆನಪಿಟ್ಕೊಳ್ಳಿ, ಸ್ವಂತ ತನವನ್ನು ನಿರಾಕರಿಸುವುದು ಅಂದ್ರೆ ಏನು ಅಂದ್ರೆ ಕ್ರಿಸ್ತ ಯೇಸುವನ್ನು ನಮ್ಮನ್ನು ಹೆಚ್ಚಿಸಿಕೊಳ್ಳುವಂಥದ್ದು. Increasing of Christ in us is the meaning of denying the self. ಸಂತೋಷ, ಸಂದರ್ಭಗಳು, ಸಮಸ್ಯೆಗಳು, ದುಃಖಗಳು, ಕುಟುಂಬದವರು, ಸ್ನೇಹಿತರು, ಸಹೋದ್ಯೋಗಿಗಳು, ಇದೆಲ್ಲದಕ್ಕಿಂತ ಮೀರಿ ನಮ್ಮ ತನ ಅನ್ನುವಂಥದ್ದು ಏನಾದರೂ ಇದ್ರೆ ಅದು ಅವ್ರು ಮಾತ್ರನೇ. ನಮ್ಮ ಒಳ್ಳೆಯ ಪಾಲು ಯಾರು? ಯೇಸು ಸ್ವಾಮಿ ಮಾತ್ರನೇ. ನಮ್ಮ ಪ್ರಾರ್ಥನೆಗಳಲ್ಲಿ, ನಮ್ಮ ವೈಯಕ್ತಿಕ ಪ್ರಾರ್ಥನೆಗಳಲ್ಲಿ, ಪ್ರತಿದಿನ ನಾವು ಮಾಡುವಂಥ ಪ್ರಾರ್ಥನೆಗಳಲ್ಲಿ, ಕರ್ತನೆ ನನ್ನ ಸ್ವಂತತನವನ್ನು ನಾನು ನಿರಾಕರಿಸಿಕೊಳ್ತೇನೆ, ನಿನ್ನ ಶಿಲುಬೆಯನ್ನು ಹೊರುವುದಕ್ಕೆ ನನಗೆ ಶಕ್ತಿಯನ್ನು ದಯಪಾಲಿಸು, ನಿನ್ನನ್ನು ಮಾತ್ರ ನಾನು ಪಾಲಿಸ್ತೇನೆ. ಯಾಕೆಂದರೆ ಅವರ ಮುಖವನ್ನು ನೋಡಿದಂಥ ಒಂದು ಮುಖವನ್ನು ಏನಾಗಲ್ಲಂತೆ ಲಕ್ಷ್ಯ ಇರುವುದಿಲ್ಲ. ಆಮೇಲೆ ಅವರನ್ನು ನೋಡಿದಂತೆ ಯಾರಿಗೂ ಅವಮಾನ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಅವರು ನಂಬಿಕಸ್ಥ ದೇವರಾಗಿದ್ದಾರೆ. ಆಮೇಲೆ ನಾವು ಪ್ರಾರ್ಥನೆ ಮಾಡೋಣ. ಕಾರ್ಯಗಳನ್ನು ತಿಳಿಸ್ಕೊಟ್ಟು ನಾವಿಷ್ಟು
ಕೊಟ್ಟು ಹೇಳಿದಂಥ ದೇವರ ವಾಕ್ಯವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ತಕ್ಕಂತೆ ಪವಿತ್ರಾತ್ಮ ನಮಗೆ ಸಹಾಯ ಮಾಡಲಿ ಅಂತ ನಾವು ಪ್ರಾರ್ಥನೆ ಮಾಡೋಣ. ನಾವು ಅದರೆಲ್ಲ ಪ್ರೀತಿಯ ಸಹೋದರಿ ನ್ಯಾನ್ಸಿ ಅವರು ಬಂದು ಎಂಡಿಂಗ್ ಪ್ರೇಯರ್ ಮಾಡಿ. స్తోత్రమాటవరే మట్టువాయల వழிనడతన ఎబినేజరే మగనచ్చి యేసప్ప స్టార్టింగ్ ல எண்டிங் வரைக்கும் பிரசனைகளை வழிநடத்தின தெய்வக்காய் மகனன்றி యేసప్ప ஆராதனை பகுதியில் காணிக்கை பகுதியில் ஆண்டவரே முற்றிலும் வசன பகுதியில் எங்களோடு கூட பேசி எங்களை விடுதலையாக்கின தெய்வக்காய் மகனன்றி యేసப்பா இப்ரியர் எழுதின நிருபத்தில் ஆண்டவரே வசனம் சொன்னது போலவே ஆண்டவரே ஓட்டத்தை முடிகினவர் தொடங்கினவனாய் இருக்கிற தகப்பனை உண்மையே நோக்கி பார்த்த தகப்பனை எங்களோட ஓட்டத்தை ஓடி முடிக்கிறதுக்கு நீங்க கிருபையை கொடுங்க இயேசுப்பா. எங்களோட வாழ்க்கையில வருகின்ற எல்லா சந்தர்ப்பத்திலையும் ஆண்டவரே கஷ்டங்களாகட்டும் துக்கங்களாகட்டும் ஆண்டவரே நிந்தனை அவமானமாகட்டும் எந்த ஒரு நிலைமைகள் வந்தாலும் இயேசுப்பா அதுல தகப்பனை உண்மையே நோக்கி பார்க்கறதுக்கு நீங்க கிருபையை கொடுங்க இயேசுப்பா. எல்லா காலத்திலையும் ஆண்டவரே நாங்க தாழ்ந்து தகப்பனே வசனத்துக்கு தகப்பனை கீழ்ப்படிஞ்சு நடக்கிறதுக்கு நீங்க கிருபையை கொடுங்க இயேசுப்பா. இந்த வசனம் சொன்னது போலவே ஆண்டவரே ஸ்நானிகனாத யோகானுக்கு ஈக்குவலா யாருமே இல்லை. ஆனாலும் பரலோக ராஜ்யத்துல யார் தன்னையை தாழ்த்தி கொள்கின்றானோ அவன் யோகானனை காட்டிலும் பெரியவன் என்று நீ சொல்லியிருக்கிறீங்கப்பா. இந்த சமூகத்துல மாத்திரமல்ல ஆண்டவரே எங்களோட வாழ்க்கையில எல்லா பகுதியிலும் ஆண்டவரே எங்களையே நாங்க தகப்பனை டினை பண்ணி ஆண்டவர் உண்மையே மகிமைப்படுத்துறதுக்கு நீங்க கிருபையை கொடுங்க இயேசுப்பா. நடையில நுடையில எந்த காரியம் செஞ்சாலும் அதுல உடைய நாம மகிமைப்படுத்தபடி ஆண்டவரே நீங்க உதவி செய்ய இயேசுப்பா. வந்திருக்கிற எல்லோரையும் உங்க கருத்துல நான் ஒப்பு கொடுக்கிறேன் ஆண்டவரே. வந்த ஜனங்கள் வந்த வண்ணமாய் போகாதபடிக்கு நீர் ஆசீர்வதிச்சு தகப்பனே இந்த நாளை தகப்பனை நீர் பிளஸ் பண்ண தெய்வக்காய் மக நன்றி அப்பா. வர தடைப்பட்டு பிள்ளைங்க ஏற்ற வேலையில தகப்பனை நெக்ஸ்ட் வீக் வரும்படி ஆண்டவரே நீங்க கிருபையை கொடுங்க ஆண்டவரே. உடைய நாம மகிமைப்படட்டும். இயேசுவின் நாமத்தில் ஜெபிக்கிறேன் ஜீவனுள்ள நல்ல பிதாவே ஆமென். ಸಿಂಪಲ್ ಎಕ್ಸಾಂಪಲ್ ಏನಂತಂದ್ರೆ ಹಳ್ಳಿ ಕಡೆ ನೋಡ್ಬೇಕಾದ್ರೆ ಹೊಲ ಉಳೋದಕ್ಕೆ ಎತ್ತನ್ನ ಉಪಯೋಗಿಸ್ತಾರೆ, ನೋಡಿದ್ದೀರಾ? ಆ ಹೊಲ ಉಳ್ಬೇಕಾದ್ರೆ ಎತ್ತನ್ನು ಉಪಯೋಗಿಸ್ತಾರೆ. ಆ ನೊಗವನ್ನ ಎತ್ತು ಮೇಲೆ ವರ್ಷಕ್ಕೆ ಹೋಗ್ಬೇಕಾದ್ರೆ ಎತ್ತು ತಾನಾಗಿ ತನ್ನ ಕತ್ತನ್ನು ಬೊಗ್ಸಿ ಅದನ್ನ ಒಪ್ಪಿಸ್ಕೊಡುತ್ತೆ. ಎಲ್ಲರೂ ನೋಡಿದ್ದೀರಾ? ಆಗ ಮಾತ್ರ ಅದನ್ನ ಆ ವೇಟ್ ಎತ್ಕೊಳ್ಳೋದಕ್ಕೆ ಅದಕ್ಕೆ ಸಾಧ್ಯ ಅಲ್ವಾ? ಆ ರೀತಿಯಾಗಿ ಈಗ ತನ್ನ ವಾಕ್ಯ ನಾವು ಕೇಳಿದ ರೀತಿಯಲ್ಲಿ ತನ್ನಂತ ನಿರಾಕರಿಸ್ಕೊಳ್ಳೋದು ಅಂತಂದ್ರೆ ಇದೇ ಅರ್ಥ. ತನ್ನನ್ನು ಆ ಶಿಲುಬೆ ಹೊತ್ಕೊಳ್ಳೋದಕ್ಕೆ ಮುಂಚಿತವಾಗಿ ನಮ್ಮನ್ನ ಬಹು ಮಾಡಿ ಅಂದ್ರೆ ಮಾತ್ರನೇ ಶಿಲುಬೆಯನ್ನು ಹೊತ್ಕೊಳ್ಳೋದಕ್ಕೆ ಸಾಧ್ಯ ಅಲ್ವಾ? ಹಲ್ಲೆಲೂಯ. ದೇವರ ವಾಕ್ಯಗಳನ್ನು ಕೊಟ್ಟದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡೋಣ. ನಾವೆಲ್ಲರೂ ಸೇರಿ ಹೇಳೋಣ, ನನ್ನ ಮನೆಯಲ್ಲಿ ಯೆಹೋವನನ್ನು ಕೊಂಡಾಡು, ನನ್ನ ಮನೆಯಲ್ಲಿ ಯೆಹೋವನನ್ನು ಕೊಂಡಾಡು, ಸಕಲ ಉಪಕಾರಗಳನ್ನು ವಂದನೆ ಮಾಡಿ. യേശു ക്രിസ്തുവിൻ രക്തം ചെയ്യും, യേശു ക്രിസ്തുവിൻ രക്തം ചെയ്യും, യേശു ക്രിസ്തുവിൻ രക്തം